ಎಲ್ಲರೂ ಅದೇ ಒಟ್ಟರು ಮನೆಯವ್ರು ಎಲ್ಲರೂ ಅದೇವಲ್ರಿ. ಈಗ ಈಗ ಲಿಂಗ ಇದು ಐತಲ್ರಿ, ಇದು ಇದಕ್ಕೆ ಏನಂತಾರೆ? ಇದಕ್ಕೆಲ್ಲ ಇಷ್ಟಲಿಂಗ ಅಂತಾರೆ. ಲಿಂಗ ಅಂದ್ರೆ ಗುಡ ಇದಕ್ಕೂ ಲಿಂಗ ಅಂತಾರೆ, ಇದಕ್ಕೆ ಇಷ್ಟಲಿಂಗ ಅಂತಾರೆ. ಇದನ್ನ ಕಂಡು ಹಿಡಿದವ್ರು ಯಾರಿಂದ? ಬಸವಣ್ಣನವ್ರು ಕಂಡು ಹಿಡಿದ್ರು. ಇದಕ್ಕಿಂತ ಮೊದಲ ಸ್ಥಾವರ ಲಿಂಗಗಳಿದ್ದು, ಗುಡಿಯಾಗಿರೋಂಥ ಲಿಂಗ ಇದ್ದು, ಇದನ್ನು ಬಸವಣ್ಣನವ್ರು ಕಂಡು ಹಿಡಿದ್ರು. ಈ ಲಿಂಗ ಅಂದ್ರೆ ಏನಪ್ಪ ಅಂದ್ರೆ ದೇವ. ಈ ಲಿಂಗ ಅಂದ್ರೆ ಏನ್ರಿವ? ದೇವ. ದೇವ್ರ ಹೆಂಗದನಪ್ಪ ಅಂದ್ರ ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ. ದೇವ್ರ ಹೆಂಗದಂದ್ರ ಜಗದಗಲ. ಜಗತ್ ಎಷ್ಟಾಗಲ ಐತಲ್ರಿ, ಅಷ್ಟಾಗಲದ ನೋಡ್ರಿ. ದೇವ್ರ ಹೆಂಗದನ್ರಿ? ನೋಡ್ರಿ ದೇವ್ರ ಎಷ್ಟಾಗಲದನ? ಇಲ್ಲಿ ದೇವ್ರ ಎಷ್ಟಾಗಲದನಂದ್ರ ಈ ಜಗತ್ ಎಷ್ಟಾಗಲ ಐತಿಲ್ರಿ, ಅಷ್ಟಾಗಲ ಅಗಲ ಎಟ್ಟದ ನಾವು ದೇವ್ರ. ಅಲ್ಲಿಂದ ದೇವ್ರ ಅಗಲ ಐತ್ರಿ, ಇನ್ನು ಉದ್ದ ಎಟ್ಟದನ. ಜಗದಗಲ, ಮುಗಿಲಗಲ. ನೀವು ಮುಗಿಲು ಎಟ್ಟದ ಅಟ್ಟಾಗಲ. ಜಗದಗಲ, ಮುಗಿಲಗಲ, ಮಿಗೆ ಆಗಲ. ಜಗತ್ತಿನ ಅಟ್ಟಾಗಲ, ಮುಗಿಲಿನ ಅಟ್ಟಾಗಲ, ಮಿಗಿ ಅಟ್ಟಾಗಲ. ಹುಟ್ಟಾಗಲು ಎಷ್ಟು ನಮ್ಗೆ ಹೇಳಕ್ ಹೋಗೋದು. ಮಿಗಿ ಅಂದ್ರೆ ಅದಕ್ಕೆ ಹೆಚ್ಚಿಲ್ಲ. ಜಗದಗಲ, ಮುಗಿಲಗಲ, ಮಿಗೆ ಆಗಲ. ಕಡಿಕೆ ಏನಂದ್ರು ನಿಮ್ಮಗಲ. ನಮ್ಗೆ ಏಟೋ ಹೇಳಕ್ ಬರೋದು, ದೇವರೇ ನೀ ಎಟ್ಟಾಗಲದಿ ಅಂದ್ರೆ ನಿನ್ನಟ್ಟಾಗಲ್ಲ. ಜಗ ನಿಮಗೆ ಪಾತಾಳದಿಂದ ಮತ್ತೆ ಇನ್ನು ಅಗಲಿಟ್ಟದನ. ಮತ್ತೆ ಎತ್ತರ ಎಟ್ಟದನಪ್ಪ ಅಂದ್ರೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ನಾವು ಎಲ್ಲಿ ಪಾತಾಳ ತಿಳ್ಕೊತೇವ್ರಿ ಅದಕ್ಕಿಂತ ತೆಳ್ಯಾಕ ಅವನು ಕಾಲದವನು. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ನಾವು ಎಲ್ಲಿ ಬ್ರಹ್ಮಾಂಡ ತಿಳ್ಕೊತೇವ್ರಿ ಅದಕ್ಕಿಂತ ಮ್ಯಾಗ 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 ಅಂತೇಳಿ ಹೋಗ್ಬಿಡ್ತೀವಿ. ಎಂಥ ಇಷ್ಟು ದೇವರು ಇಷ್ಟು ದೊಡ್ಡದನ. ಇವ ಇಷ್ಟ ಯಾಕಾಗೈತಿದು? ಇದು LKG ಹೆಸರು ರಶ್ಮಿಕಾ. ಇದು ಇಷ್ಟ ಆಕಾರ ಐತಿ, ಕಣ್ಣಿ ಕಾಣತೈತಿ. ಅವ್ರ ದೇವ್ರು ಇಟ್ಟು ಅಗಲದನ, ಇಟ್ಟು ಎತ್ತರ ಅದನ. ಅವನ ಲಕ್ಷಣ ಹೆಂಗದ ಅಗಮ್ಯ. ಅವ್ನು ಹೋಗಂಗಿಲ್ಲ ಬರಂಗಿಲ್ಲ. ನೋಡ್ರಿ ಇದು ಇಷ್ಟ ಐತಿ, ಹೋಗುದು ಬರ್ದು ಮಾಡ್ತೈತಿ, ಓಡಾಡ್ತೈತಿ. ಎಲ್ಲ ಶಾಲೆ ಹೋಗ್ತೈತಿ, LKG ಹೋಗ್ತೈತಿ, ಹೌದು ಎಲ್ಲ ಮಾಡ್ತೈತಿ. ಅವ್ರು ದೇವ್ರು ದೊಡ್ಡವಿದ್ರು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಅಕಸ್ಮಾತ್ ಯಾರು ಹೇಳ್ತಾರೆ ನೋಡ್ರಿ, ದೇವ್ರು ಬಂದೈತಿ ಸುಳ್ಳು ಹೇಳ್ತಾರೆ. ದೇವ್ರ ಅಷ್ಟು ದೊಡ್ಡದೈತಿ. ಅದು ಹೆಂಗೆ ಹೋಗ್ತೈತಿ ಹೆಂಗೆ ಬರ್ತೈತಿ ನೋಡ್ರಿ. ಈ ಬಾಕಲ್ದಾಗ ನಾ ಹೆಂಗೆ ಬಂದೆ? ನಾ ಬಾಗಿಲು ದೊಡ್ಡದೈತಿ, ನಾ ಸಣ್ಣ ಹೋದಿನ ಬಂದೆ, ಹೌದ್ರ? ಆ ಬಾಗಿಲಿಂದು ಆ ಬಾಗಿಲಿಂದ ನನಗಿಂತ ಬಾಗಿಲು ಇಟ್ಟೇ ಐತೆ ನಾವು ಹೋಗಕ್ಕೆ ಬರ್ತೈತನ್ರಿ. ಅವು ದೇವ್ರು ದೊಡ್ಡ ದೇವ್ರದನ. ನಾವು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಯಾರೇ ದೇವ್ರು ಬರ್ತೈತಿ ಈಗ ಮಾಡ್ತೈತಿ ಅಂದ್ರೆ ಹೇಳ್ಬಿಡು, ಸುಳ್ಳು ಆಗ್ತಿ ಗಪ್ನಿ ಅಂತ ಹೇಳ್ಬಿಡು. ಮಾಡ್ತಿರ್ತಾನೆ, ನಾಟಕ ಮಾಡ್ತಿರ್ತಾನೆ. ಅವೇ ದೇವ್ರು ಬಂದೈತಿ ಅಲ್ಲೊಂದು ದೇವ್ರ ಅಗಮ್ಯ. ಅಲ್ಲಿ ಎರಡನೇದಂದ್ರೆ ಅಗೋಚರ. ಇಷ್ಟು ದೊಡ್ಡ ದೇವ್ರು ಇದ್ರು ಸಹ ಕಣ್ಣಿಗೆ ಕಾಣಂಗಿಲ್ಲ. ಯಾವ್ದಾರ ಕಣ್ಣಿಗೆ ಕಾಣ್ತೈತಿ ಅಂದ್ರೆ ಅದು ದೇವ್ರ ಅಲ್ಲ, ಹೌದಲ್ರಿ? ಬೆಕ್ಕ ತಿಳ್ಕೊ. ಇದು ಪಡ ನಮ್ಮ ಕಣ್ಣಿಗೆ ಕಾಣತೈತಿ ಅಲ್ರಿ, ಇದು ದೇವ್ರಲ್ಲೇ ಇದು ಇದು ಅಲ್ಲ. ಇದು ಏನದಾವಲ್ಲ ಇವೇನು ಕಣ್ಣಿಗೆ ಕಾಣ್ತಾವಲ್ಲ, ಏನೇನು ಸಾಮಾನು ಎಲ್ಲ ಕಣ್ಣಿಗೆ ಕಾಣ್ತಾವ, ಯಾವ ದೇವ್ರ ಅಲ್ಲ. ಒಂದು ದೇವ್ರು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ. ಪ್ರತಿ ಅಂದ್ರೆ ಅದಕ್ಕೆ ಏನೋ ತೋರಿಸ್ತೀವಿ. ಇದು ಹೆಂಗೈತೆ ಅಂದ್ರೆ ರಶ್ಮಿಕಾ, ನಮ್ಮ ಮನೆಗೆ ಇವ್ರ ಮಗಳೊಂದು ಐತಿ, ಅದ್ರ ಗತಿನೇ ಐತಿ. ಇದು ನಮ್ಮ ಮಗು ಹೆಂಗೈತಪ್ಪ ಅಂದ್ರೆ ನಮ್ಮ ಇವ್ರ ಗತಿನೇ ಐತಿ. ನೀವು ಹೋಲಿಕೆ ಮಾಡ್ಬೋದು, ಹಾಗೆ ದೇವ್ರಿಗೆ ಹೋಲಿಕೆ ಮಾಡಕ್ ಬರೋದು. ಯಾಕೋ ದೇವ್ರು ಅಗಲದನ್ನಿಟ್ಟು ಅವ ಜಗತ್ತು ಒಟ್ಟು ಎಲ್ಲ ಎದುರಾಗೈತಿ, ಅವ್ನು ಒಳಗೈತಿ. ಅವು ಇನ್ನೊಬ್ರು ಅಂತಾರೆ, ಇನ್ನೊಬ್ರು ಯಾರು ಇಲ್ಲ. ಅಪ್ರತಿಮ ಅಂದ್ರೆ ದೇವ್ರು ಒಂದೇ ಐತಿ, ಇನ್ನೊಂದು ಅನ್ನೋಂಥ ವಸ್ತು ಎಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ. ಈ ಚರಿಗೆ ಏಟೈತೆ ಅಂದ್ರೆ 1 ಲೀಟರ್ ಐತಿ. ಈ ಬುಟ್ಟಿ ಏಟೈತೆ ಅಂದ್ರೆ 3 ಸೇರು ಹಿಡಿತೈತಿ, ಹೌದು? 3 ಸೇರು ಹಿಡಿತೈತಿ. ಈ ಮನಿ ಏಟೈತೆ ಅಂದ್ರೆ 100 ಚೀಲ ಜೋಳ ಹಿಡಿತೈತಿ. ಇದು ಆ ರೂಮ್ ಏಟೈತೆ ಅಂದ್ರೆ 10x20, 10x12 ಐತಿ. ಹಿಂಗೇನೋ ತೂಕ ಮಾಪ ಅಳತಿ ಎಲ್ಲ ಐತಲ್ಲ. ಹಂಗೆ ಈ ದೇವ್ರಿಗೆ ತೂಕಿಲ್ಲ, ಮಾಪಿಲ್ಲ, ಅಳತಿಲ್ಲ, ಎದಕ್ಕೂ ಸಿಗ್ಲಾರಂತ. ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ. ಇವನೇ ಕೂಡಲ ಸಂಗಮ ದೇವ. ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ. ಇಷ್ಟು ದೊಡ್ಡ ದೇವರ ನಮ್ಮ ಕೈಯಾಗ ಬಂದು ಏಟಾಗೇನ್ರಿ ಈಗ ಇಷ್ಟ ಆಗ್ಯಾನ ಅಂದ್ರೆ ಅಂಥ ಕಣ್ಣಿ ಕಾಣಂಥ ದೇವ್ರನ್ನ ಪೂಜೆ ಮಾಡಕ್ಕೆ ಬಸವಣ್ಣವ್ರು ನಮ್ಗೆ ಲಿಂಗ ಕೊಟ್ಟರು. ಅಂಥ ದೇವ್ರು ಅಷ್ಟು ದೊಡ್ಡವಾದ ಕಣ್ಣಿ ಕಾಣದ ಎಲ್ಲ ಮಾಡೋದು ಅಂದ್ರೆ ಸೈತ್ರಿ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ನೋಡ್ತಾನಿಲ್ಲ. ನಾವು ಏನು ಮಾಡಾಕತ್ತೇವು, ತಪ್ಪು ಮಾಡಾಕತ್ತೇವು, ಸರಿ ಮಾಡಾಕ್ತೇವು, ಯಾರಿಗೆ ಅನ್ಯಾಯ ಮಾಡಾಕತ್ತೇವು, ಯಾರಿಗೆ ನೋಯ್ಸಾಕತ್ತೇವು, ಪ್ರತಿಯೊಂದು ನೋಡ್ತೈತಿ. ಯಾರಿಗೆ ಹೆಲ್ಪ್ ಮಾಡಾಕ್ತೇವು, ಯಾರಿಗೆ ಉಪಕಾರ ಮಾಡೋದು ಎಲ್ಲ ನೋಡ್ತಾನೆ. ನೋಡಿ ಅದಕ್ಕೆ ತಕ್ಕಂಥ ಫಲ ಕೊಡ್ತಾನೆ. ಚಲೋ ಮಾಡೋದು ಚಲೋ, ಕೆಟ್ಟ ಮಾಡಿದ್ರೆ ಕೆಟ್ಟ. ಅವ್ನು ಒಂದು ಕಾಣಿ ಸೋಲಂಗಿಲ್ಲ, ಒಂದು ಯಾರ್ದು ಬಿಡೇ ಇಲ್ಲ. ಒಂದು ಕಾಣಿ ಸೋಲಂಗಿಲ್ಲ, ಅರ್ಧ ಕಾಣಿ ಕೆಲ್ಲಂಗಿಲ್ಲ. ಅವನು ಯಾರ್ದು ಬಿಡೆ. ನಾವೆಲ್ಲರೂ ಏನು ಮಾಡ್ತೀವಿ, ಬಿಡೇಕಾಯಿ ಅವ್ವ ಹಿರಿಯ ಒಂದು ಸ್ವಲ್ಪ ಒಂಚೂರು ಏನು ಮನಸ್ಸಿಗೆ ನೋವು ಮಾಡ್ಕೊಳಕ್ಕೆ ನಾವು ಬಿಡೇಕಾಯ್ತೇವೆ. ದೇವರ ಬಿಡೇಕಾಯಂಗಿಲ್ಲ. ಅದಕ್ಕೆ ನಾವು ಮಾಡಿದ ಪ್ರತಿಯೊಂದಕ್ಕೂ ಕ್ರಿಯೆಗೆ ಪ್ರತಿಕ್ರಿಯೆ ಮಾಡ್ತಾನೆ. ಮತ್ತು
ಅವ ಎಲ್ಲ ನೋಡ್ತಿರ್ತಾನ, ಕ್ರಿಯೆಗೆ ಪ್ರತಿಕ್ರಿಯೆ ಮಾಡ್ತಾನ, ಅದಕ್ಕೆ ಪಾಪ ಪುಣ್ಯ ಪಡ್ತಾನೆ. ಅಷ್ಟೇ ಅಲ್ಲ, ನಾವು ರಿಕ್ವೆಸ್ಟ್ ಮಾಡಿದೇವ್ತೀವಿ, ಅಪ್ಪ ನಾನು ದೇವಲ್ಲು ಯಪ್ಪ ಹೆಂಗೆ ಮಾಡ್ತಿ ಮಾಡು. ನಾವು ಪೂರ್ಣ ಅಂತಃಕರಣದಿಂದ ನಾವು ಬೇಡ್ಕೊಂಡೇವೆ ಅಂದ್ರೆ ಅದಕ್ಕೆಲ್ಲ ನಾವು ಏನು ಬೇಡ್ಕೊತೀವಿ ಅದನ್ನೆಲ್ಲ ಕೊಟ್ಟು ಬಿಡ್ತಾನೆ ದೇವ್ರು. ನಾವು ಕಣ್ಣು ಕಾಣೋದು ಸಹಿತ ಯಾರು ನೋಡ್ರಿ ಎಷ್ಟೋ ಸರ್ತಿ ಎಂತೆಂಥ ಆಪತ್ತುಗಳು ಬರ್ತಾವೆ, ಅಪ್ಪ ದೇವರೇ ಕಾಪಾಡೋ ಅಂದ್ರೆ ಆ ರಕ್ಷಣೆ ಆಗಿಬಿಡ್ತದೆ. ಅದು ಹೆಂಗೆ ಪೂರ್ಣ ಒಳಗಿಂದ ಬರ್ಬೇಕು ಅಂದ್ರೆ ನನಗಿನ್ನು ಯಾರೂ ಇಲ್ಲ. ದ್ರೌಪದಿ ಸೇರಕ್ಕೆ ಸರಿ ಹೇಳ್ತೀನಿ ಬಂದು, ಏ ಮಾಮ ಬಾ ಅಂದ, ಗಂಡ ಬಾ ಅಂದು, 5 ಮಂದಿ ಗಂಡುಗಳು ಎಲ್ಲರೂ ಅವ್ರ ಅಂತಂಬ್ರಿಗೆ ಕರೆದು ಯಾರೂ ಬರಲಿ. ಪರಮಾತ್ಮ ನೀನೇ ಗತಿಪ್ಪ, ಏನು ಮಾಡ್ತೀವಿ ಮಾಡಿ ಅರ್ಥಕ ಏನು ಮಾಡಿದ್ವಿ, ಶರೀರ ಹಿಡ್ಕೊಂಡು ಗಟ್ಟಿ ಬಿಡೋದು, ನೀವು ಬರ್ರಿ ಬಿಡಿಸ್ಬರ್ರಿ, ಯಾರೂ ಬರಲಿ. ಅದಕ್ಕೆ ಬರಲಾರ್ದಂಗೆ ಪರಿಸ್ಥಿತಿ ಇತ್ತು. ಪರಮಾತ್ಮ ಏನು ಮಾಡ್ತೀವಿ ಮಾಡೋ ಕೈ ಎತ್ತಿ ಬಿಡ್ಲಿ, ಎಲ್ಲ ಬಿಟ್ಟು ಪರಮಾತ್ಮನ ರಕ್ಷಣೆ ಆಗಿಬಿಡ್ತು. ಹಂಗೆ ಯಾರು ನಂಬಿ ಕರಿತಾರಲ್ರಿವ ಪರಮಾತ್ಮ ಅಲ್ಲಿ ಬಂದು ಅವ್ರಿಗೆ ಏನು ಕೇಳ್ತದೆ ಅದನ್ನ ಕೊಡ್ತಾನ. ಹಾಂ ರೀ, ದೇವ್ರು ಇಂಥವು ಕೊಡ್ತಾನೆ. ಮತ್ತು ಅವಂಗ ಹಂಗೆ ಎಷ್ಟೆಲ್ಲ ಕೊಡ್ತಾನಪ್ಪ ಅಂದ್ರೆ ಒಂದು ಸಣ್ಣದು ಒಂದು ಯಾರೋ ಒಂದು ಪೆನ್ಸಿಲ್ ಬರೆಯೋದನ್ನ ಕೊಟ್ಟರೆ ಏನು ಹೇಳ್ತೀವಿ, ಥ್ಯಾಂಕ್ಸ್, ಅದು ಹೆಲ್ಪ್ ವೆರಿ ಗುಡ್, ಚಲೋ ಮಾಡಿ ಉಪಕಾರ ಮಾಡಿದ್ವಿ ಅದೇ ಅಲ್ರಿ. ನಾವು ಹಂಗೆ ಪರಮಾತ್ಮ ಇಷ್ಟೆಲ್ಲ ಕೊಡ್ತಾನೆ ಮಾಡ್ತಾನೆ, ಅವಾಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಆ ಥ್ಯಾಂಕ್ಸ್ ಹೇಳೋ ಕ್ರಿಯೆ ಏನತ್ತಾರ ಪೂಜೆ ಅಂತ. ಅದನ್ನ ಹೆಂಗೆ ಮತ್ತು ಈ ನಿರಾಕಾರ ಐತಿ ದೇವರ. ಈ ಗಾಡಿಗೆ ನಡ್ಬೇಕು, ಈ ರಶ್ಮಿಕಾಗ ನನ್ನ ನಡ್ಬೇಕು ದೇವ್ರು ಐತಿದು. ಆ ದೇವ್ರನ್ನ ಹೆಂಗೆ ಪೂಜೆ ಮಾಡೋದು, ಆಕಾರ ಬರ್ಬೇಕಲ್ರಿ. ಹೌದು, ಒಂದು ತಾಯಿ ಇರ್ತೈತಿ, ಹೊಟ್ಲಿ ಇರ್ತಾವೆ, ಹೊಟ್ಲಿ ಇರ್ತಾವೆ, ಹೊಟ್ಟೆಗೆ ಮಗು ಐತೇನಿಲ್ರಿವ, ಎಲ್ಲರ ಮನೆ ಕುಬ್ಸಾರು ಮಾಡ್ತಿರ್ಲಿಕ್ಕ, ಮತ್ತು ಅವ್ರ ಹೊಟ್ಲಿ ಎಲ್ಲ ತಕ್ಕ ಮಾಡ್ತಿರ್ಲಿ, ಹೊಟ್ಟೆಗೆ ಮಗು ಐತೆ ಇಲ್ರಿ, ಐತೆ ಇಲ್ರಿ, ಇರ್ತೈತಿ ಅಂದ್ರೆ ಮಗು ಹೊಟ್ಟೆಗೆ ಐತಿ, ಅದು ಎಲ್ಲಿ ತನ್ನ ಹೊಟ್ಟೆಗೆ ಐತಿ. ಅದಕ್ಕೆ ಎರ್ಯಾಕೆ ಬರ್ತೈತೇನ್ರಿ, ಅದಕ್ಕೆ ಜೋಗಳ ಆಡಕ್ಕೆ ಬರ್ತೈತೇನ್ರಿ, ಅದಕ್ಕೇನಾರ ಮುದ್ದು ಮಾಡಕ್ಕೆ ಬರ್ತೈತೇನ, ಪೌಡ್ರ್ ಹಚ್ಚಕ್ಕೆ ಬರ್ತೈತೇನ, ಹೌದು, ಅದಕ್ಕೇನಾರ ಉಣ್ಸಕ್ಕೆ ಬರ್ತೈತೇನ, ಏನೂ ಮಾಡಕ್ಕೆ ಬರ್ತದೆ. ಯಾಕಂದ್ರೆ ನಿರಾಕಾರದಾಗಿ ಅಂದ್ರೆ ಒಳಗೈತಿ, ತನ್ನ ಒಳಗೈತಿ, ಅದು ನಿರಾಕಾರ ಐತಿ ಅಂದ್ರೆ ಒಳಗೈತಿ ಅದು, ಅದಕ್ಕೆ ಏನು ಮಾಡಕ್ಕೆ. ಅದು ಸಾಕಾರ ಬತ್ತು ಅಂದರೆ ಡಿಲೇವರಿ ಆಗಿ ಹೊರಗೆ ಬತ್ತು ಅಂದರೆ ಎಲ್ಲ ಚಲೋ. ಅದೇನು ತೊಟ್ಲ ಹಾಕೋದೇನು, ಅದು ಜಳಕ ಮಾಡಿಸೋದೇನು, ಎರಿದೇನು, ಉಳಿಸೋದೇನು, ತಿನ್ಸೋದೇನು ಎಲ್ಲ ಚಲೋ ಆಗಿಬಿಡ್ತಾವ್ರಿ. ಅದಕ್ಕೆಲ್ಲ ಪ್ರಸಾದ ಕೊಡೋದು ಚಲೋ ಹಾಕಂದ್ರೆ ಹಂಗೆ ದೇವ್ರ ನಿರಾಕಾರ ಇದ್ದಾಗ ಪೂಜೆ ಮಾಡೋಕ್ಕಾಗೋದಕ್ಕೆ ಸಾಕಾರ ರೂಪವಾಗಿ ಬಸವಣ್ಣವ್ರು ಏನು ಮಾಡಿದ್ರು, ಇಷ್ಟಲಿಂಗ ರೂಪದಾಗ ನಮಗೆ ಕೊಟ್ಟಾರ್ರಿ. ಅಂದ್ರೆ ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ಆ ನಿರಾಕಾರವಾದಂಥ ದೇವ್ರಂದ್ರೆ ಬೇರೆ ಅಲ್ಲ. ದೇವರಂದ್ರೆ ಎಷ್ಟು ಅದಾವ್ರಿವ ಅಂದ ಐತಿ ಜಗತ್ತಿನ. ಅಂಥ ನಿರಾಕಾರ ದೇವರನ್ನ ಸಾಕಾರ ರೂಪವಾಗಿ ನಮ್ಗೆ ಬಸವಣ್ಣವ್ರು ಕೊಟ್ಟಾರ. ನಾವು ಆ ದೇವರ ಅಂಶನೇ ಇದು. ಅಂಗಡಿಯಾಗ ಏನು ಸಿಗ್ತೈತಲ್ರಿ, ಇದು ಕಲ್ಲ ಅಂಗಡಿಯಾಗ ಸಿಕ್ಕಾಗ ಇದೊಂದು ಜಡ ವಸ್ತು. ಆದ್ರೆ ಗುರುಗಳು ದೀಕ್ಷಾ ಮಾಡಿ ಏನು ಕೊಡ್ತಾರಲ್ರಿ, ಅವಾಗ ಏನಂತ ಅದು ದೇವರ ಆಗ್ತೈತಿ. ಆ ನಿರಾಕಾರವಾದಂಥ ಪರಮಾತ್ಮ ಬೇರೆ ಅಲ್ಲ, ಇಷ್ಟಲಿಂಗಯ್ಯ ಬೇರೆ ಅಲ್ಲ. ಹಂಗೆ ನಾವು ಇಷ್ಟಲಿಂಗಯ್ಯಗೆ ನಾವು ಪೂಜೆ ಮಾಡಿದೇವೆ ಅಂದ್ರೆ ಇಷ್ಟಲಿಂಗ ಏನಂತ ಕೇಳ್ಕೊಂಡ್ರೆ ಯಾರಿಗೆ ಕೇಳೋದಂತ ನಾವು ಶಿವದಾರೆ ಪರಮಾತ್ಮಗೆ, ಆ ಶಿವಗೆ. ಹೌದು, ಆ ದೇವರ ಒಬ್ಬನೇ, ಅವ್ರ ಹೆಸರುಗಳು ಬೇರೆ ಬೇರೆ ಇದಾವೆ, ಶಿವ, ವಿಷ್ಣು, ಬ್ರಹ್ಮ, ಅವು ಏನೇನೋ ಕತಿ, ಪರಬ್ರಹ್ಮ, ಗೋಡ ಅಲ್ಲ, ಹಿಂಗೇನೇನೋ ಅತ್ತಾರ. ನಾವು ಇಲ್ಲಿ ಪೂಜೆ ಮಾಡಿ ಯಾರಿಗೆ ಮುಟ್ಟಾಕ ಸೀದಾ ಪರಮಾತ್ಮಗೆ ಪೂಜೆ ಮಾಡಂಗ. ಅದಕ್ಕೆ ಈ ಲಿಂಗನ ಹೆಂಗೆ ಪೂಜೆ ಮಾಡೋದಪ್ಪ ಅಂದ್ರೆ ಹೂವು, ನೀರ, ಧೂಪ, ಗಂಟೆ, ಈ ಅಷ್ಟವಿಧಾರ್ಚಗಳನ್ನೆಲ್ಲ ಉಪಯೋಗ ಮಾಡ್ಕೊಂಡು ಇದಕ್ಕೆ ಪೂಜೆ ಮಾಡಿ ಆನಂದವಾಗಿ ನಮ್ಮ ಮಕ್ಕಳಿಗೆ ಹೆಂಗೆ ಜಳಕ ಮಾಡಿಸ್ತೇವೆ, ಅದನ್ನು ಎರಿತೇವೆ, ಹೌದು, ಎಣ್ಣೆ ಹಚ್ತೇವೆ, ಎರಿತೇವೆ, ಎರಡಲ್ಲಿಂದ ಸ್ವಚ್ಛಗೆ ಒರೆಸ್ತೇವೆ, ಒರೆಸಿ ಏನು ಮಾಡ್ತೇವೆ, ತೆರೆ ಹಾಕ್ತೇವೆ, ಪೌಡರ್ ಹಚ್ತೇವೆ, ಹೌದು, ಚಲೋ ಬಟ್ಟೆ ಹಾಕ್ತೇವೆ, ಬಟ್ಟೆ ಹಾಕಿ ಅಲ್ಲಿಂದ ಅದಕ್ಕೇನು ಸ್ನೋ ಪೌಡರ್ ಹಚ್ಚಿ ಇವತ್ತು ಹಚ್ಚಿ ಏನು ಮಾಡ್ತೇವೆ, ಮತ್ತೆ ನಾವು ನೆರೆದು ಬಿಡ್ತೇವೆ. ಎಷ್ಟು ಚಂದ ಐತಿದು ಹಂಗೆ ಐತೆ ಅಲ್ರಿ. ಹಂಗೆ ಈ ಪೂರ್ಣ ಎಲ್ಲ ಇದಕ್ಕೂ ಹೆಂಗೆ ಮಗುವಿಗೆ ಹೆಂಗೆ ಮಾಡ್ತೇವಲ್ಲ ಹಂಗೆ ಇವತ್ತು ಜಳಕ ಮಾಡಿಸ್ತೇವೆ. ಒಂದು ಒರೆಸ್ಬೇಕು, ಅದಕ್ಕೆ ಸ್ನೋ ಪೌಡರ್ ಹೂವು ಪತ್ರಿ ಏರಿಸಿ ಗಂಟೆ, ಧೂಪ, ದೀಪ ಅಂತ ನೈವೇದ್ಯ ಎಲ್ಲ ಪೂಜೆ ಮಾಡಿ ಆಮೇಲೆ ನಿಜವಾದ ಪೂಜೆ ಯಾವಪ್ಪ ಅಂದ್ರೆ ನೋಡ್ಕೋತ್ಕೊಂಡು ಬರೇ ಕಣ್ಣು ಪುಲಕತ್ತಾಗ ಲಿಂಗ ನೋಡ್ಕೋತ್ಕೊಂಡ್ಬರೋದು, ಅದು ಮುಂದಿನ ಪೂಜೆ ಹಂತ. ಇದು ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ಆ ನಿರಾಕಾರವಾದ ಶಿವ ಅಂದ್ರೆ ಆ ಪರಮಾತ್ಮ ಅಂದ್ರೆ ಬೇರೆ ಅಲ್ಲ. ಆ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಚೈತನ್ಯ ರೂಪದಾಗ ಅದಾನ. ಹೆಂಗದನಂದ್ರಿ ಶಕ್ತಿಯ ರೂಪದಾಗ ಅದಾನ. ಶಕ್ತಿಯ ಥರ ಈಗ ಹೆಂಗೆ ವಿದ್ಯುತ್ ಹತ್ಬೇಕಾರೆ ಹೆಂಗೆ ಒಂದು ಕರೆಂಟ್ ಅನ್ನೋದು ಒಂದು ಶಕ್ತಿ ಬರ್ತೈತಲ್ಲ, ಹಂಗೆ ಆ ಶಕ್ತಿಯ ರೂಪದಾಗ ಆ ದೇವರ ಶಕ್ತಿಯ ರೂಪದಾಗ ಇದ್ದಿದ್ದು ಎಲ್ಲಿ ಪ್ರಕಟ ಆಕ್ಕಾನಂದ್ರೆ ಎಲ್ಲಿ ಪ್ರಾಣ ಇರ್ತೈತಲ್ಲ ಅಲ್ಲಿ ಪ್ರಕಟ ಆಕ್ಕಾನ. ಆ ದೇವ್ರ ಎಲ್ಲಿ ಪ್ರಕಟ ಆಕ್ಕಾನ, ಎಲ್ಲಿ ಪ್ರಾಣ ಇರ್ತೈತಿ ಅಲ್ಲಿ ಪ್ರಕಟ. ಇಲ್ಲಿ ಪ್ರಾಣ ಐತಿ, ಇಲ್ಲಿ ಇದ್ರಾಗ ಇಲ್ಲಿ ಪ್ರಾಣ ಐತಿ ಅಂದ್ರೆ ಇದ್ರ ಜೋಡಿ ಏನಿರ್ತದ, ದೇವ್ರು ಇರ್ತದ, ಹೌದಲ್ಲ. ಇಲ್ಲಿ ಪ್ರಾಣ ಐತಿ ಅಂದ್ರೆ ಇದ್ರಾಗ ಇದ್ರ ಪ್ರಾಣ ಐತಿ ಇಲ್ಲ ಐತು, ಇದ್ರ ಪ್ರಾಣ ಐತಿಲ್ಲ ಐತಿಲ್ಲ. ಇದ್ರ ಪ್ರಾಣ ಐತಿ ಅಂದ್ರೆ ಆ ಪ್ರಾಣದ ಒಳಗ ಏನಿರ್ತದ
ದೇವ್ರ ಇರ್ತೈತಿ. ಇದ್ರ ಪ್ರಾಣ ಐತಿಲ್ಲ, ಅದ್ರ ಒಳಗೆ ಏನಿರ್ತದ ದೇವ್ರ ಇರ್ತೈತಿ. ಹಂಗ ಆ ನಿರಾಕಾರ ವಸ್ತು ಚೈತನ್ಯ ಈ ಇಷ್ಟಲಿಂಗ ರೂಪದೊಳಗ ಅದಾನ, ಹೌದಲ್ಲ? ಹಂಗ ಆ ನಿರಾಕಾರವಾದಂತ ಚೈತನ್ಯ ಪ್ರಾಣಲಿಂಗದ ಆಶ್ರಯದೊಳಗ ಅದು ಅದಾನ. ಅವ ಆತ್ಮ ಅದ. ಆ ಪರಮಾತ್ಮ ನಮ್ಮ ಅದ್ರ ಒಂದು ಅಂಶ ನಮ್ಮಂತೆ ಕೈತ್ಲ, ಅದಕ್ಕೆ ಏನಂತಾರ ಆತ್ಮ ಅಂತ. ಅದು ಯಾರ ಆಶ್ರಯಕ್ಕೈತಿ? ಪ್ರಾಣದ ಆಶ್ರಯಕ್ಕೈತಿ. ಎಲ್ಲಿ ಪ್ರಾಣ ಇರ್ತದಲ್ಲ ಅಲ್ಲಿ ಆಗಿರ್ತದ. ಪ್ರಾಣ ಎಲ್ಲಾರಂತೆ ಪ್ರಾಣ ಐತಿ ಅಂದ್ರೆ ಎಲ್ಲಾರಂತೆ ಒಳಗೆ ಏನೈತಿ? ಪ್ರಾಣದ ಆಶ್ರಯಕ್ಕೆ ಏನೈತಿ? ದೇವರೈತಿ. ಪ್ರಾಣದ ಆಶ್ರಯಕ್ಕೆ ಏನೈತಿ? ದೇವರೈತಿ. ಅದು ಆ ದೇವರೈತಿ ಅಂದ್ರ ಆ ನಿರಾಕಾರವಾದಂತ ದೇವರು ಬೇರೆ ಅಲ್ಲ, ಇದು ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ. ನನ್ನಂತೆ ಇರುವಂತ ಒಳಗಿರುವಂತ ಪ್ರಾಣ ಅಂದ್ರೆ ಪ್ರಾಣದ ಆಶ್ರಯಕ್ಕಿರುವಂತ ಚೈತನ್ಯ ಆತ್ಮ ಐತಲ್ಲ, ಅದು ಅಂದ್ರೆ ದೇವರಂದ್ರೆ ಬೇರೆ ಅಲ್ಲ. ಇವೆಲ್ಲ ಒಂದೇ ಅದಾವ. ಇಷ್ಟಲಿಂಗವನ್ನ ಹೆಂಗ್ ಪೂಜೆ ಮಾಡಿದೆವು? ಅಷ್ಟವಿಧಾರ್ಚನೆ ಕಾಪು ನೀರಾಗೆಲ್ಲ ಮಾಡಿದೆವು. ಅಂದ್ರೆ ಈ ಪ್ರಾಣಲಿಂಗವನ್ನ ಹೆಂಗ್ ಪೂಜೆ ಮಾಡೋದು? ಇಷ್ಟಲಿಂಗದ ಆಶ್ರಯದೊಳಗೆ ಏನದನ? ದೇವರದಾರ. ಈ ಪ್ರಾಣದ ಆಶ್ರಯದೊಳಗೆ ಏನದನ? ದೇವರದಾರ. ಹಂಗಾರೆ ಈ ಪ್ರಾಣವನ್ನ ಹೆಂಗ ಇದು ಮಾಡ್ಬೇಕು? ಇಷ್ಟಲಿಂಗವನ್ನ ಹಿಂಗೆ ಪೂಜೆ ಮಾಡಿದೆವು. ಪ್ರಾಣಲಿಂಗವನ್ನ ಹೆಂಗೆ ಪೂಜೆ ಮಾಡ್ಬೇಕಪ್ಪ ಅಂದ್ರೆ ಈ ಶರೀರವನ್ನು ಚೆನ್ನಾಗಿ ಇಟ್ಬೇಕು, ಇನ್ನು ಚಲೋ ಜಳಕ ಮಾಡಿಸ್ಬೇಕು, ಎರಿಬೇಕು, ಮತ್ತು ಚಲೋ ಚಲೋ ಆಹಾರ ಕೊಡಬೇಕು. ಸ್ವಲ್ಪ ಆಹಾರ ದಿವಸ ಒಂದೇ ತಗೊಂಡ್ರೆ ಕುಪೋಷಣ ಆಗ್ತೈತಿ, ಅಪೌಷ್ಟಿಕತೆ ಆಗ್ತೈತಿ. ಹಂಗೆ ಆಗದ ನೋಡ್ಕೋಬೇಕು. ಬರೀ ತಿಂದೆವು ಉಂಡು ಅಲ್ಲಿ ವಿಶ್ರಾಂತಿ ಮಾಡಬೇಕು. ಹೌದು, ಚಲೋ ನೀನು 8 ತಾಸು 24 ತಾಸು 8 ತಾಸು ಚಲೋ ನಿದ್ದೆ ಮಾಡಬೇಕು. ಬರೀ ಉಂಡೆವು ತಿಂದೆವು ಮಕ್ಕೊಂಡೆವು ನಡೀತೈತೆ. ಮತ್ತು ಅದಕ್ಕೆ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಹೊಲ ಮನೆ ಕೆಲಸ ಮಾಡಬೇಕು, ದುಡಿಬೇಕು. ಹೌದಲ್ರಿ? ಎಲ್ಲ ಥರ ಅಕಸ್ಮಾತ್ ಇಷ್ಟೆಲ್ಲ ಮಾಡೋಕ್ಕಾಗೇನು ಏನೋ ಕಾಯಿಲೆ ಬಂದ್ರೆ ಮತ್ತು ಉಪಚಾರ ಮಾಡಿಸ್ಬೇಕು, ದವಾಖಾನೆ ತೋರಿಸ್ಬೇಕು. ಇದನ್ನೆಲ್ಲ ಮಾಡ್ಬೇಕಿಲ್ರಿ? ಇದನ್ನೆಲ್ಲ ಮಾಡ್ಕೋತಿದ್ದೇವೆ ಅಂದ್ರೆ ಒಳಗಿನ ಪ್ರಾಣ ಇರ್ತಿಲ್ಲ. ಓಕೆ ಇರ್ತೀನಿ ಅಂತ. ಸೊ ಮನೆಗೆ ಯಾರೇ ಬೀಗರು ಬಂದಿರ್ತಾರೆ. ಬೀಗರು ಬಂದ 1ನೇ ದಿವಸ ಏನ್ರಿ ಹೋಳಿಗೆ ಮಾಡ್ತೀವಿ, 2ನೇ ದಿವಸ ಸಜ್ಜಕ ಮಾಡ್ತೀವಿ, 3ನೇ ದಿವಸ ಬಂದ್ ಆಕೈತಿದ್ದು ಚಪಾತಿ ಮಾಡ್ತಾರೆ. 3 ದಿವಸ ಚಪಾತಿ ಒಳಗೆ, 4ನೇ ದಿವಸ ನಿನ್ನೆ ಚಪಾತಿ ಮಾಡ್ತಾರೆ. ಹೌದಲ್ರಿ? ಅವ್ರು ಬೀಗ್ರು ಇರ್ತಾರ ಮುಂದ್ರಿ? ಇಲ್ರಿ, ನಮ್ಮಂದೇ ಕೆಲಸ ಮಾಡ್ತಾರೆ. ನೀವು ಹಂಗ ಅವ್ರನ್ನ ಕಾಳಜಿ ಮಾಡ್ಕೊತಿದ್ರಿ ಅಂದ್ರೆ ಅವ್ರು ಹಂಗೆ ಇನ್ನೊಂದು ದಿವಸ ಇಲ್ಲ ನಡೀತಿರ್ತಾವ. ನಮ್ಮ ಅಲ್ಲೇ ಊರಾಗ ಇಲ್ಲೇ ಇರ್ತಾರೆ. ಹೌದ್ರವ? ಹಂಗ ಎಷ್ಟು ದಿವಸ ಈ ಶರೀರವನ್ನು ನಾವು ಚೆನ್ನಾಗಿರ್ತೀವಲ್ಲ ಅಷ್ಟು ದಿವಸ ಅಷ್ಟೇ ಪ್ರಾಣ ಇರ್ತಿದ್ರ. ಈ ಶರೀರಕ್ಕೆ ಏನಾರ ತೊಂದರೆ ಆಗ್ತಿತ್ತು ಕೋರಿ, ಶರೀರಕ್ಕೆ ಇವು ಮುಖ್ಯ ಅಂಗಗಳು, ತೊಡಿ, ಇವು ಈ ಭುಜ, ಈ ರುಂಡ ಮುಖ್ಯ ಅಂಗಗಳು. ಇವು 2 ಭುಜ ಹೋಗ್ಬಿಟ್ಟು ಕರಿ ಅದೇ ಕ್ಷಣದ ಮನುಷ್ಯ ಸತ್ತು ಹೋಗ್ತಾನೆ. 2 ತೊಡಿ ಹೋಗ್ಬಿಟ್ಟು ಅಂದ್ರೆ ಅದೇ ಕ್ಷಣದ ಮನುಷ್ಯ ಸತ್ತ. ರುಂಡ್ ಹೋಗ್ಬಿಟ್ರೆ ಅದೇ ಕ್ಷಣದ ಪ್ರಾಣ ಹೊರ ಹೋಗ್ಬಿಡ್ತಿ. ಹಂಗಕ್ಕೆ ಉಪಾಂಗ ಬರ್ತಾವ್ರಿ. ಇವು ಕೈಯ ಬೆರಳ, ಇವು ಕಾಲ, ಇವು ಬೆರಳ, ಈ ಕಿವಿ, ಮೂಗ, ಇವು ಕಣ್ಣ, ಇವಕ್ಕೆಲ್ಲ ಏನಂತಾರ ಉಪಾಂಗ ಅಂತಾರೆ. ಅಕಸ್ಮಾತ್ ಏನೋ ಒಂದು ಗದ್ದಲ ಕಿವಿ ಕತ್ತಶ್ವರಿ ಹೋದ್ರೆ ಏನೋ ಮಾಡ್ತದೆ ಪ್ರಾಣ. ಯಪ್ಪಾ ಒಳ್ಳೆ ಹೊತ್ತೈತಿ ಒಂದು ಅರ್ಥ ತಡ್ಕೊಂಡು ಏನು ಮಾಡ್ತೈತಿ ಒಳಗೆ ಇರ್ತೈತಿ. ಎಲ್ಲೇ ಒಂದು ಕೈ ಒಂದು ಬಳ್ಳ ಕತ್ತರಿಸ್ತದೆ, ಒಂದು ಕೈ ಕತ್ತರಿಸ್ತದೆ, ಏನೋ ಒಬ್ಬರು ಡಾಕ್ಟರ್ ಕಾಲು ಕಟ್ ಮಾಡಿ ಏನೋ ಒಂದು ಆಕ್ಸಿಡೆಂಟ್ ಕಾಲು ಕಟ್ಟಿರೋದ್ರೆ ಏನು ಮಾಡ್ತದೆ ಪ್ರಾಣ ಒದ್ದಾಡ್ತದ. ಪ್ರಾಣ ಏನು ಮಾಡ್ತೈತಿ ಒದ್ದಾಡಿ ಆದ್ರೂ ತಡ್ಕೊಂಡು ಮಾಡ್ಕೊಂಡು ಏನು ಮಾಡ್ತದೆ ಮತ್ತು ಅಲ್ಲೇ ಇರ್ತೈತಿ. ಅಂಗಗಳು ಹೋದ್ರೆ ಇರಂಗಲ್ಲ, ರೋಡ್ ಹೋದ್ರೆ ಇರಂಗಿಲ್ಲ, ಇದು ಹೋದ್ರೆ ಇರಂಗಿಲ್ಲ, ಇದು ಹೋದ್ರೆ ಇರಂಗಿಲ್ಲ. ಆದರೆ ಈ ಉಪಾಂಗಗಳು ಹೋದ ಸಹಿತ ತಡ್ಕೊಂಡು ಅಲ್ಲೇ ಇರ್ತೈತಿ. ಇದ್ರೂ ಹೆಂಗಿರ್ತದ ಶಕ್ತಿ ಕುಂದಿಸ್ಕೊಂಡ್ಬಿಡ್ತದೆ. ಮೊದಲೇ ಶಕ್ತಿ ಉಳಿಯಂಗಿಲ್ಲ, ಮೊದಲು ಏನು ಶಕ್ತಿ ಇರ್ತಾವಲ್ಲ ಹಂಗೆ ಉಳಿಯಂಗಿಲ್ಲ. ಮತ್ತು ಈ ಪ್ರಾಣ ಅನ್ನೋ ಶಕ್ತಿ ಏನೈತಲ್ಲ ಹೆಚ್ಚು ಆಕೈತಿ ಕಡಿಮೆ ಆಕಿರ್ತೈತಿ. ಅದು ಪ್ರಾಣಶಕ್ತಿ ನೋಡಿ ಈಗ ಕೆಲಸ ಮಾಡ್ತಿರ್ತೇವೆ. ಹೊಲಪ್ಪ ಮುಂಜಾನೆ ಹೋಗ್ತೇವೆ, ಹೋಗೋಣ ಏನೋ ಸ್ವಲ್ಪ ಕಾಡ್ಲಿಕ್ಕಿತ್ತು ನೋಡೋದು ಹೊಲ. ಹೌದು, ಕಾಡ್ಲಿಕ್ಕಿತ್ತು ಮುಂಜಾನೆ ಕಿತ್ತು ಹೋಗಿ ಸಂಜೆನಾಗ ನೀವು ಕಿತ್ತಾಗಿರ್ತೈತೆ. ಮುಂಜಾನೆ 10 ಕಾಲಕ್ಕೆ ಹೋಗಿರ್ತೀವಿ, ಕಿತ್ತಾಗ ಚಲೋ ಮಾಡಿರ್ತೇವೆ. ಅಲ್ಲಿಂದ 5 ಸುಮಾರು ರೀ ಅವಾಗ ಬರ್ 3 ಸಾಲ ಮುಟ್ಟಿಸ್ತಿರ್ತೇವೆ. ಮುಂಜಾನೆ 10 ನೋಡ್ದಂಗ ಈ ಇಲ್ಲಿಂದ ಒಂದೊಂದು ಮಾರು ಮುಟ್ಸಾಕ ಯಾಕೆ ಯಾವಾಗ ಬಿಡ್ತಾರ, ಯಾವಾಗ ಮಾಲಕ ಯಾವಾಗ ಹೋಗ್ತಾರ ಅಟ್ಲಾತಿಲ್ರಿ. ಆ ಪ್ರಾಣ ಶಕ್ತಿ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಅಂದ್ರೆ ಈ ಶರೀರದೊಳಗೆ ಶಕ್ತಿ ಕಮ್ಮಿ ಆದಂಗೆ ಅದಂಗ ಪ್ರಾಣಶಕ್ತಿ ಕಮ್ಮಿ ಆಗ್ತೈತಿ. ವಿಶ್ರಾಂತಿ ಮಾಡ್ದಂಗ ಒಳ್ಳೆ ಆಹಾರ ಪದಾರ್ಥ ತೊಗೊಂಡಾಗ ಹೆಚ್ಚಿರ್ತೈತಿ. ಪ್ರಾಣಶಕ್ತಿ ಹೆಚ್ಚಾಗಂಗ ಕಮ್ಮಂಗ ಈ ಪ್ರಾಣವನ್ನು ನಾವು ಚೆನ್ನಾಗಿ ಕಾಯ್ಕೊಳ್ಬೇಕು. ಪ್ರಾಣವನ್ನು ಕಾಯ್ಕೊಳಕ್ಕೆ ಪೂಜೆ ಏನೇನ್ರಿಪ್ಪ? ವ್ಯಾಯಾಮ ಮಾಡೋದು, ಯೋಗಾಸನ ಮಾಡೋದು, ಈ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಸದೃಢವಾಗಿ ಇಟ್ಕೊಳ್ಳೋದು. ಇದಕ್ಕೆ ಏನಂತಾರೆ ಪ್ರಾಣಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ ಹೆಂಗೆ ಮಾಡಿದ್ರೆ ಈ ಪ್ರಾಣಲಿಂಗ ಪೂಜೆಯನ್ನು ಹೆಂಗೆ ಮಾಡೋದು? ಪ್ರಾಣನ ಅಂತೆ ಕೈತ್ರಿ. ಇದು ಪ್ರಾಣ ಅಂತೆ ಕಟ್ಟೆ ಐತನ? ಇಲ್ಲ, ಇದರಂತೆ ಕೈತಿ, ಇದರಂತೆ ಕೈತಿ, ಅವ್ವಂತೆ ಕೈತಿ, ಇದರಂತೆ ಕೈತಿ, ಹಿಂಗೆಲ್ಲಾರಂತೆ ಪ್ರಾಣ ಐತಿ. ಪ್ರಾಣ ಎಲ್ಲಾರಂತೆ ಕೈತಿ ಅಂದ್ರೆ ಆ ನಿರಾಕಾರವಾದ ದೇವರಂದ್ರೆ ಬೇರೆ ಅಲ್ಲ, ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ನನ್ನ ಒಳಗಿರೋಂಥ ಆತ್ಮ ಅಂದ್ರೆ ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಅಂದ್ರೆ ಆ ದೇವ್ರು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ನನ್ನ ಒಳಗೆ ಪ್ರಾಣ ಐತಿ, ನನ್ನ ಒಳಗೆ ದೇವ್ರ ಅದನ್ನ, ಇವ್ರ ಒಳಗೆ ದೇವ್ರ ಅದನ್ನ. ಇವ್ರು ಯಾರು? ಇವ್ರು ಯಾರ್ರಿ?
ದೇವ್ರೇ ನಿಮ್ಮ ಅಪ್ಪ ಯಾರು ದೇವ್ರೇ ಗೊತ್ತಾಗ್ತದ ನಿಮ್ಮ ಏನೈತಿದ್ರಾಗ ನೀವಲ್ರಿ ನಿಮ್ಮ ಅಂದ್ರೆ ಯಾರು ದೇವ್ರೇ ಗೊತ್ತಾಗ್ತಿಲ್ಲ ಇದು 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 ಯಾರಿದು ದೇವರ ಗೊತ್ತಾಗ್ತಿಲ್ಲ ಆ ನಿರಾಕಾರವಾದ ದೇವರ ಇಲ್ಲಿ ಒಳಗೆ ಐತಿ ನಿನ್ನೊಳಗೆ ಅದಕ್ಕೆ ನಿನಗೆ ಏನತ್ತಾರ ದೇವರ ಅಂತಾರ ಅದಕ್ಕೆ ನೀನು ಆ ದೇವ್ರಿಗೆ ಎಲ್ಲರೂ ಬರ ಇದಕ್ಕೂ ದೇವ್ರು ಇದಕ್ಕೂ ದೇವ್ರು ಇದಕ್ಕೂ ದೇವ್ರು ಅಂದ್ರೆ ಯಾವ ದೇವ್ರ ಹತ್ರ ಹ್ಯಾಂಗ ಗೊತ್ತು ನೋಡ್ಕೋಬೇಕು ಅದಕ್ಕೆ ಇದಕ್ಕೊಂದು ರಶ್ಮಿಕಾ ಅಂತಿಟ್ಟಾರ ಇದಕ್ಕೊಂದು ಸಾನ್ವಿಕಾ ಅಂತಿಟ್ಟಾರ ಹೌದಲ್ರಿ ಹಿಂಗೆ ಬೇರೆ ಬೇರೆ ಹೆಸರು ಇಟ್ಟಾರ ಇದಕ್ಕೊಂದು ಬಸವನಗೌಡರು ಅಂತಿಟ್ಟಾರ ಹಿಂಗೆ ಎಲ್ಲರೂ ಒಂದೊಂದೊಂದೊಂದೊಂದು ಹೆಸರಿಟ್ಟಾರೆ ಕರೆಯಕತ್ತಾರೆ ಹೌದಲ್ಲ ಅದಕ್ಕೆ ನಿಜವಾಗ್ಲೂ ಏನೈತಿ ದೇವ್ರು ಐತಿ ಹಂಗಾರ ಈ ದೇವ್ರುಗಳನ್ನ ಹೆಂಗೆ ಪೂಜೆ ಮಾಡೋದು ಇಷ್ಟಲಿಂಗ ಹಿಂಗೆ ಪೂಜೆ ಮಾಡಿದೆವು ಪ್ರಾಣಲಿಂಗ ಪೂಜೆ ಮಾಡೋದು ಗೊತ್ತಾಯ್ತಲ್ರಿ ಪ್ರಾಣಲಿಂಗ ಹಿಂಗೆ ಪೂಜೆ ಮಾಡಿದೆವು ಮತ್ತು ಈ ದೇವ್ರುಗಳನ್ನ ಹೆಂಗೆ ಪೂಜೆ ಮಾಡಬೇಕು ಈ ದೇವ್ರನ್ನ ಹೆಂಗೆ ಪೂಜೆ ಮಾಡ್ಬೇಕಂದ್ರೆ ಪ್ರೀತಿಯಿಂದ ಕಾಣಬೇಕು ಮನೆ ಅಮ್ಮ ಏನು ಇಷ್ಟಪಡ್ತಾಳೆ ಅದನ್ನು ಕೇಳಬೇಕು ಹೌದಲ್ಲ ಅಮ್ಮಗೆ ಮನ್ಸಿಗೆ ನೋಯಿಸ್ಬಾರ್ದು ಈ ಶಾಲೆ ಫಸ್ಟ್ ಬಂದ್ರೆ ಅಮ್ಮ ಖುಷಿ ಆಕೈತೆ ನೋವಾಕೈತೆ ಖುಷಿ ಹಾಂ ನೀವು ಫಸ್ಟ್ ಬರ್ಬೇಕು ನಿಮ್ಮ ಅಮ್ಮ ಖುಷಿ ಆಗುತ್ತಲ್ಲ ನಿಮ್ಮ ಅಮ್ಮ ಖುಷಿಯಾಗಿರೋದೇ ಅದಕ್ಕೆ ಏನಂತಾರೆ ಪೂಜೆ ಅಂತಾರೆ ಹೌದು ಮನೆಗೆ ಅಮ್ಮ ಕಾಡ್ಲಾರ್ದೆ ಇರೋದಕ್ಕೆ ಏನಂತಾರೆ ಪೂಜೆ ಅಂತಾರೆ ಅಮ್ಮ ಅವ್ರ ಅತ್ತಿಗೆ ಚಂದ ನೋಡ್ಕೊಳ್ಳೋದು ಏನಂತಾರೆ ಪೂಜೆ ಅಂತಾರೆ ಅತ್ತಿಗಳಿದ್ದವರು ಮನೆಯ ಸ್ವಚ್ಛರನ್ನ ಅವ್ರು ಒಟ್ಟೆ ತವ್ರ ಮನೆ ಕಡೆ ನೆನೆಸ್ಬೋದು ಗಂಡುಗಳಾದವರು ಅವ್ರ ಹೆಣ್ಮಕ್ಳು ಹೆಂಗೆ ನೋಡ್ಬೇಕು ಅವ್ರು ಒಟ್ಟೇ ತವ್ರ ಮನೆ ಕಡೆ ನೆನೆಸ್ಬೋದು ಯವ್ವಾ ನನ್ನ ಗಂಡ ಎಂಥ ಸಿಕ್ಕಾನಪ್ಪ ಅಂದ್ರೆ ಆ ದೇವ್ರು ಬೇರೆ ಅಲ್ಲ ನನ್ನ ಗಂಡ ಬೇರೆ ಇಲ್ಲ ಯವ್ವಾ ನನ್ನ ದೇವ್ರೆ ಅತಾರಿಲ್ರಿ ಅಕ್ಕ ಬಂದು ಬಡಿದು ಹೊಡೆದು ಮಾಡ್ತಿತ್ತಂದ್ರೆ ಒಳ್ಳೆ ಕೈ ಗಂಟು ದಂಡಿ ಯವ್ವಾ ನಮ್ಮ ಅಪ್ಪ ನಾನು ಒಳ್ಳೆ ಕೈ ಕೊಡ್ತಾರೆ ಎಲ್ಲರಿತ್ತು ನನಗೆ ಏನು ಒಳಗೆ ಜೋಡ ಆಯ್ತು ಅತಾರಿಲ್ರಿ ಅದ ಪ್ರೀತಿನ ಕಾಣ್ತಿರ್ತಾರೆ ಅದನ್ನ ಹೇಳ್ತೀವಿ ಅಂತ ಯವ್ವ ನಮ್ಮ ಮನೆಯವ್ರು ಅಂದ್ರೆ ಪರಮಾತ್ಮವ ಆ ಪರಮಾತ್ಮ ಹೆಂಗದ ಗೊತ್ತಿಲ್ಲ ದೇವರೇ ಇದ್ದಂಗೆ ಐತೆ ಹೌದ್ರಿ ಹಂಗೆ ಇವೆಲ್ಲ ಏನದ ಇವೆಲ್ಲ ಕಣ್ಣಿಗೆ ಕಾಣೋವು ದೇವರದವು ಅಂದ್ರೆ ಇವ್ರ ಜೊತೆ ನಾವು ಹೆಂಗೆ ವರ್ತಿಸ್ಬೇಕಲ್ವಾ ಪ್ರೀತಿಯಿಂದ ವರ್ತಿಸ್ಬೇಕು ಅಂತಃಕರಣದಿಂದ ವರ್ತಿಸ್ಬೇಕು ಅಂದ್ರೆ ಇವ್ರಿಗೆ ಉಪಕಾರಿಯಾಗಿ ಬದುಕಬೇಕು ಅವ್ರಿಗೆ ಏನು ಅವಶ್ಯಕತೆ ಇದೆ ಏನಿಲ್ಲ ಇದನ್ನು ನೋಡಿ ಕೊಡೋದು ಇದು ಬರ್ತೈತೆ ಆ ಕಡೆ ನಾವೇ ಕುರ್ಕುರೆ ಕೊಡಿಸೋದು ಅಂತೈತಿ ಕೊಡಿಸ್ಬೇಕಂದ್ರೆ ಯಾಕಂದ್ರೆ ದೇವ್ರು ಕೇಳತೈತಿ ಇಲ್ಲ ಅದಕ್ಕೆ ಒಳ್ಳೇದಾಗೋದನ್ನು ಕೊಡಬೇಕು ಹೌದಲ್ಲ ಎಷ್ಟೋ ಸ್ವಲ್ಪ ಜೈಲ್ನಾಗ ಇರ್ತಾರೆ ಇವಾಗ ದೊಡ್ಡ ಜೈಲರ್ ಇರ್ತಾನ ಆತನ ಹೊಸ ಜೈಲ ಒಟ್ಟು ಜೈಲ್ನಾಗಿರೋ ಕೈದಿಗಳೆಲ್ಲರೂ ಯಾರು ದೇವ್ರ ಅವೇನಂತಿರ್ತಾವ ನೀನು ಏನು ಗೊತ್ತಿರ್ತಾರ ನಾನು ಇದು ಕಡಕ್ ಆಗ್ಬೇಕತ್ತಾವ ಬಿಡಕ್ಕೆ ಬರ್ತೈತಿ ನಾವು ಇಲ್ಲ ಅಲ್ಲೇ ಇದ್ದಲ್ಲಿ ಅವಕ್ಕೆ ಸರಿಯಾಗಿ ಊಟ ತಿಂಡಿ ವಸತಿ ಅದಕ್ಕೆ ಏನು ಸಾಧ್ಯ ಆಗ್ತೈತೆ ಅದಷ್ಟು ಉಪಚಾರ ದವಾಖಾನೆ ಹಂಗೆ ಮಾಡು ಹಂಗೆ ಇವಕ್ಕೆಲ್ಲ ಉಪಕಾರಿಯಾಗಿ ಬದುಕುವುದು ಇವಕ್ಕೆಲ್ಲ ಚಂದಾಗ ಪ್ರೀತಿಯನ್ನು ಕಾಣೋದಕ್ಕೆ ಏನಂತಾರೆ ಭಾವಲಿಂಗ ಪೂಜೆ ಇದೆಲ್ಲ ಏನಪ್ಪ ಅಂದ್ರೆ ಇದೇ ಜಂಗಮ ಅಂದ್ರೆ ಚೈತನ್ಯ ಸಮಾಜ ಇದನ್ನು ಪೂಜೆ ಮಾಡೋದಕ್ಕೆ ಇದನ್ನು ಅನ್ಯೋನ್ಯವಾಗಿ ಇದ್ರ ಜೊತೆ ವರ್ತಿಸೋದು ಇದ್ರ ಜೊತೆ ವರ್ತಿಸ್ಬೋತ ಸದ್ಯ ಇಲ್ಲಿ ಪಾಡ್ರೆ ನನಗೆ ನೋವಾಯ್ತಿಲ್ಲ ಇದಕ್ಕೂ ಹೊಡೆದ ನೋವಾಕೈತಿ ಇದು ನನಗೇನೋ ಒಂದು ತಿಂದು ಕಾರತ್ತು ನನಗೆ ಕಾರತ್ತಿದ್ದು ಇದಕ್ಕೂ ಕಾರತ್ತೈತಿ ಅಂತ ನಮ್ಮ ಜೀವನದಾಗ ಅರ್ಥ ಆಗಿಬಿಡ್ತಪ್ಪ ಅಂದ್ರೆ ನನಗೇನು ಮಾಡ್ದ ನನಗೆ ಯಾರೊಬ್ರು ಬೇಡ ನನಗೇನಾಕೈತ್ರಿ ನೋವಾಕೈತಿ ಅದೇ ನಾನು ಇನ್ನೊಬ್ರಿಗೆ ಅಂದಾಗ ಅವ್ರಿಗೆ ನೋವಾಕೈತಿ ಅನ್ನೋದು ಬುದ್ಧಿ ಬರ್ತಪ್ಪ ಅಂದ್ರೆ ಅದಕ್ಕೆ ಜಂಗಮಲಿಂಗ ಪೂಜೆ ಅಂತಾರೆ ಆ ಬುದ್ಧಿ ಬರಬೇಕು ಆ ಥರ ವರ್ತಿಸ್ಬೇಕು ಇಷ್ಟಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಭಾವಲಿಂಗ ಪೂಜೆಯನ್ನು ಮಾಡ್ಕೋತಿ ಜೀವನ ಕಳ್ಕೋತ ಇರೋದಕ್ಕೆ ಏನಂತಾರ ಮುಕ್ತ ಅಂತಾರೆ ಅದಕ್ಕೆ ಲಿಂಗೈಕ್ಯ ಅಂತಾರ ಲಿಂಗ ಅಂದ್ರೆ ಏನ್ರಿ ದೇವ್ರ ಆ ದೇವ್ರ ಒಳಗೆ ಐಕ್ಯನಾಗಿರೋದು ಅಂದ್ರೆ ಆ ದೇವರೇ ತಾನಾಗಿರೋದಕ್ಕೆ ಏನಂತಾರ ಲಿಂಗೈಕ್ಯ ಅಂತಾರ ಅಂದ್ರೆ ನಾವು ಅತ್ಯಂತ ಲಿಂಗೈಕ್ಯ ಅಂತ ಅಲ್ರಿ ಜೀವನದಾಗೆ ಇರೋದು ಲಿಂಗ ಪೂಜೆ ಮಾಡ್ಕೋಬೇಕು ತಪ್ಪಲಾರ್ದ ದಿವಸ ಲಿಂಗ ಪೂಜೆ ಮಾಡ್ಕೋಬೇಕು ಶರೀರವನ್ನು ಚೆನ್ನಾಗಿ ಕಾಯ್ಕೋಬೇಕು ಅದು ಎಷ್ಟು ದಿವಸ ಇದ್ರೊಳಗೆ ಇರ್ತೇವಲ್ಲ ಅಷ್ಟು ದಿವಸ ಇರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಯ್ಕೋಬೇಕು ಎಲ್ಲರಿಂದ ಪ್ರೀತಿಯಿಂದ ಇರಬೇಕು ಇಷ್ಟಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಭಾವಲಿಂಗ ಇಷ್ಟು ನಾವು ಮಾಡ್ಕೋತಿದ್ವಿ ಬಿಟ್ಟೆ ಅಂದ್ರೆ ನಾವೇನು ನಾವೇ ಲಿಂಗೈಕ್ಯ ಅಂದ್ರೇನೆ ನಾವೇ ದೇವರ ಹೌದು ಯಾರಿಗೊಬ್ಬರಿಗೆ ಒಂದೇನೋ ಹಿಂಗ ಏನೋ ಯಾರಿಗೆ ಅಪಕಾರ ಮಾಡಿದ್ರೆ ಅಂತಾರ ಯಪ್ಪ ಅವನಲ್ಲ ದವ್ವಿದ್ದಾಗ ಮಾರಾಯ ನನಗೆ ಹಿಂಗೆ ಮೋಸ ಮಾಡಿದ ಅತಿ ಹೇಳ್ರಿ ಅದೇ ವ್ಯಕ್ತಿ ಏನೋ ಒಬ್ಬ ಜೀವಿ ಮನುಷ್ಯ ಏನದ ದೆವ್ವ ಇನ್ನೊಬ್ರಿಗೆ ಅಪಕಾರ ಮಾಡಿದಾಗ ಕೆಟ್ಟ ಮಾಡಿದಾಗ ಏನಕ್ಕನ ದೇವ ಅಲ್ಲೇ ಕೆಲವೊಬ್ರು ಹೇಳ್ತಾರೆ ಅದು ಅದಲ್ಲ ಚಲೋ ಮನುಷ್ಯ ಮಾರೆ ಚಲೋದಕ್ಕೆ ಚಲೋ ಕೆಟ್ಟದಕ್ಕೆ ಕೆಟ್ಟ ಯಾರೇ ಅವ್ರಿಗೆ ಉಪಕಾರ ಮಾಡಿದ್ರೆ ಹೆಂಗಾರಿ ಮಾಡಿ ಅವ್ರಿಗೆ ಹೊಟ್ಟೆ ಮುಗಿಸೇ ಬಿಡ್ತಾರೆ ಅಪಕಾರ ಮಾಡಿದ್ರೆ ಅವ್ರನ್ನ ಬಟ್ಟೆ ತಲೆ ಇಟ್ಕೊಂಡು ಬಿಡುದಿಲ್ಲ ಅವಾಗ ಏನಂತಾರೆ ಮನುಷ್ಯ ಅಂತಾರೆ ಹೌದು ಒಬ್ಬಗ ರಾಕ್ಷಸ ಅಂದ್ರೆ ದೆವ್ವ ಅಂದ್ರೆ ಒಬ್ಬಗೆ ಏನಂದ್ರು ಮನುಷ್ಯ ಅಂದ್ರೆ ಅಲ್ಲಿ ಮತ್ತೊಬ್ಬ ಇರ್ತಾನೆ ಅವ ಹೆಂಗಪ್ಪ ಅಂದ್ರೆ ಯಾರೇ ಮೋಸ ಮಾಡಿರ್ತೀವಿ ಬಡ್ತೀನಿ ಅದು ನುಂಗ್ಕೊಂಡು ಮತ್ತೆ ಅದಕ್ಕೆ ಅವ್ರಿಗೆ ಉಪಕಾರ ಮಾಡ್ತಾರೆ ನನಗೆ ಒಬ್ರು ಮೋಸ ಮಾಡ್ಯಾರ ಮಾಡಿ ಅವ್ರು ಏನೋ ಕಷ್ಟದಾಗದಾರ ಅವ್ರು ಕಷ್ಟದಾಗಿದ್ರು ಸಹಿತ ಅದನ್ನ ಒಂದು ಚೂರು ನಾನು ತಲೆ ಇಟ್ಕೊಳಾರ್ದೇ ಹೋಗಿ ನಾವು ಅವ್ರಿಗೆ ಉಪಕಾರ ಮಾಡಿದ್ದೆ ಅಂದ್ರೆ ನನಗೆ ಅವ್ರು ಬಂದು ಅಂತಾರೆ
ಹಂಗೆ ಅಂಥ ಬಂಧುಗಳು ಆಗಿರೋಂಥವ್ ಏನತ್ತಾರ ಅಂದ್ರೆ ದೇವರೇ ಅವ್ ಹೇಳ್ತಾರ ಅಪ್ಪ ನಾನು ನಿಜವಾಗ್ಲೂ ಅವ್ರಿಗೆ ಭಾಳ ಮೋಸ ಮಾಡಿದ್ರು ಅವನ ತಲೆ ಇಟ್ಕೊಳ್ಳಾರ್ದೇ ನನಗೆ ನನ್ನ ಕಷ್ಟದ ಉಪಕಾರ ಮಾಡಿದಪ್ಪ. ಆ ದೇವ್ರಂದ್ರೆ ಬೇರೆ ಇಲ್ಲ, ಅವ ಅಂದ್ರೆ ಬೇರೆ ಇಲ್ಲ. ಅಂದ್ರೆ ಅದೇ ವ್ಯಕ್ತಿ ಒಬ್ಬ ದೇವ್ನೂ ಆಗ್ಬೋದು, ಮನುಷ್ಯನೂ ಆಗ್ಬೋದು, ದೇವ್ರು ಆಗ್ಬೋದು. ಏನಾಗೋದು ಎಲ್ಲ ಯಾರ ಕಡೆ ಐತ್ರಿ ಅದು? ಅದಕ್ಕೆ ಯಾರ್ದಾರು ದೇವ್ರ ಆಶೀರ್ವಾದ ಬೇಕು, ಹಿರಿಯರ ಆಶೀರ್ವಾದ ಬೇಕಲ್ಲ. ನಮ್ಮ ವರ್ತನೆ ಮೇಲಲ್ರಿ, ನಾವು ಮನುಷ್ಯರಾಗ್ಬೋದು, ದೇವರಾಗ್ಬೋದು, ರಾಕ್ಷಸ ಆಗ್ಬೋದು. ಹಂಗೆ ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಜಂಗಮಲಿಂಗ ಪೂಜೆಯನ್ನು ಮಾಡ್ಕೋತ ನಾವೇನಾಗ್ಬಿಡ್ತೀವೋ ದೇವರಾಗ್ಬಿಡ್ತೀವಿ. ಈ ಲಿಂಗ ಎದಕ್ಕೆ ಬಂದ ನಮ್ಮ ತೆಕ್ರಿ? ನಮ್ಮನ್ನ ದೇವ್ರ ಮಾಡಕ್ ಬಂದ. ಲಿಂಗ ಅಂದ್ರೆ ಏನ್ರಿ? ದೇವ್ರ. ನಮ್ಮ ತೆಕ್ ಎದಕ್ ಬಂದ ನೀವ? ನಮ್ಮನ್ನ ದೇವ್ರ ಮಾಡಕ್ ಬಂದಾನ. ಹೌದು. ಸದ್ದ ಈಗ ಒಂದು ಹೊಲದಿಂದ ಒಂದು ಎತ್ತು ಬರ್ತೈತಿ, ಸಂಜೆ ಬರುತ್ತೆ, ಒಂದು ಗುಂಪಿ ಶೆಣ್ಣಿ ಹೆಂಡಿ ಹಾಕ್ತದೆ. ಹೊಲಕ್ಕೆ ಹೋಗಲ್ದ ಬೇರೆ ಹಾಕಿರ್ತೀವಿ. ಮೊದಲು ಮುಂಜೆ ಹೊಳ ಬೆಳಕ್ಕೆ ಹಾಕಿರ್ತೀವಿ, ಹೊಲಕ್ಕೆ ಹಾಕಿರ್ತೀವಿ. ಆದ್ರೆ ಒಂದು ಕಡ್ಡಿ ತಗೊಂಡು ಹಿಂಗೆ ಕೈ ಆಡಿಸಿ ನೋಡ್ರಿ, ಅದ್ರಾಗ ಏನಿರ್ತಾರೆ? ಏನಿರ್ತಾರ? ಹೋಗಿರ್ತಾ ಇಲ್ರಿ? ಆಯ್ತು, ಹೊಲಕ್ಕೆ ಹಾಕಿರ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ರಿ. ಹೊಳ ನೋಡಿ ಹೆಂಡಿ ಎಲ್ಲ ಏನಿರ್ತದೆ ಚಿದ್ರ ಆಗಿರ್ತದೆ. ಹೊಳ ಹಿಂಗೆ ಕೈ ಆಡಿಸಿ ನೋಡ್ರಿ, ಹೊಳ ಕಾಳ್ಕೊಂಡ ಇರಲ್ಲ ನೋಡ್ರಿ. ಹುಳ ಯಾವಾಗ ಹುಟ್ಟಿದವು? ಸಂಜೆಯಾಗ ಎಮ್ಮೆ ಹೆಂಡಿ ಹಾಕೈತಿ, ಮುಂಜಾನೆ ಹುಳ ಹುಟ್ಟ್ಯಾವ, ಸಂಜಿಕ ಹುಳ ಏನು. ಅವು ಅಷ್ಟ್ರಾಗ ಏನು ಮಾಡ್ಯಾವ ಗೊತ್ತಲ್ರಿ? ಅವು ಸಾಲಿ ಕಲ್ತಾವು, ಅವು ಡ್ರೆಸ್ ಹಾಕ್ಕೊಂಡು ಹೆಣ್ಣು ನೋಡ್ಯಾವು, ಗಂಡು ನೋಡ್ಯಾವು, ಲಗ್ನ ಆಗ್ಯಾವು, ಚಂದ ಬಾಳೆ ಮಾಡ್ಯಾವು, ಚಲೋ ಮನೆ ಕಟ್ಟ್ಯಾವು, ಎಲ್ಲ ಮಾಡಿ ವಯಸ್ಸಾಗೈತಿ, ಜಾಡ್ಯಾವು, ಎಲ್ಲ ಮಾಡಿ ಏನಾಗ್ಯಾವು, ಹೊತ್ತು ಮುಟ್ಕ ಸತ್ತು. ಅப்புறம் ಆಯುಷ್ಯ ಐತಿ 12 ತಾಸು ಐತೆ ಅಷ್ಟೇ. ಹಂಗೆ ನಮ್ದು ಏಟೈತಿ 60, 70, 80 ವರ್ಷ ಇಟೇ ಅಲ್ರಿ ನಮ್ದು. ಆ ಹೆಂಡ ನೋಡಕ್ಕ ನಮ್ಗೆ ಏನು ವ್ಯತ್ಯಾಸ ಐತಿ? ಮತ್ತು ನಾವು ಸುಮ್ಮನೆ ಹಂಗೆ ಇವು ತಿನ್ನೋದು ಉಣ್ಣೋದು ದನ ಕರಿಂಗಲ್ಲಿ ಬದುಕೊಂಡು ಹೋಗ್ಬಿಟ್ರೆ ನಾವು ಆ ಹೆಂಡ ನೋಡಕ್ಕೆ ವ್ಯತ್ಯಾಸ ಇರೋದಿಲ್ಲ. ಅದು ನಾವು ಇಷ್ಟಲಿಂಗ ಪೂಜೆ ಮಾಡ್ಕೊಂಡು, ಪ್ರಾಣಲಿಂಗ ಪೂಜೆ ಮಾಡ್ಕೊಂಡು, ಈ ಜಂಗಮಲಿಂಗ ಪೂಜೆಯನ್ನು ಮಾಡ್ಕೋತಿದ್ದೇವೆ. ಅದ್ರ ನಾವೇನಾಗ್ತೀವಿ? ದೇವ್ರು ಹಾಕ್ತೀವಿ. ನಮ್ಮ ಬದುಕು ಏನಾಗ್ತದ? ಸಾರ್ಥಕ. ನಮ್ಮ ಮತ್ತೆ ಸಂಪರ್ಕ ಸ್ವಲ್ಪ ಹೆಚ್ಚಿಗಿರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಆದ್ರೆ ನಮ್ಮ ತೃಪ್ತಿ ಇರಬೇಕು ಮತ್ತು ಇನ್ನೊಬ್ಬರಿಗೆ ಉಪಕಾರ ಮಾಡೋಂಥ ಬುದ್ಧಿ ಇರಬೇಕು. ಇಷ್ಟೊಂದು ಇದನ್ನೆಲ್ಲ ಕಲಿಸೋದು ಯಾವುದು? ಇಷ್ಟಲಿಂಗ. ಅದಕ್ಕೆ ನಾವು ಇದನ್ನು ಬಸವಣ್ಣನವರು ಇದನ್ನು ಸಾಧನೆ ಮಾಡ್ರಿ ಅಂತ ನಮಗೆ ಕೊಟ್ಟಾರ. ಅವಾಗೆಲ್ಲ ಹೆಂಗಿತ್ತು? ಆ ದೇವ್ರನ್ನ ಕಾಣ್ಬೇಕಾದ್ರೆ ಈ ಲಿಂಗ ಬರ್ಗಿದ ಬಂದು ದೇವ್ರು ಕಾಣ್ಬೇಕಾದ್ರೆ ಯಾರಿಗಾರು ತಲೆ ಬಂದ್ರೆ ಏನು ಮಾಡ್ತಿದ್ರು ಗೊತ್ತಾ? ನಂಗೆ ಗಪ್ಪನೆ ಈ ರಶ್ಮಿಕಾನ್ ಬಿಟ್ರು, ಇದನ್ನ ಹಿಕ್ಕಿನ ಬಿಟ್ರು, ಅವ್ರ ಅವನು ಬಿಟ್ರು, ಈ ಮನಿ ಎಲ್ಲ ಬಿಟ್ಟು ಹೊರಗೆ ಕಡ್ಯಾಕ ಹೋಗ್ಬಿಡು. ಎಲ್ಲಿ ಹೋದ ಹೋಗ್ಬಿಡವ ಹುಡುಕ್ಯಾಡ್ ಹೋಗ್ತಾರೆ. ಅವು ಅಡವಿ ಸೇರ್ಬಿಡವು. ಅಡವ್ಯಾಗ ನಮ್ಮಂಥ ಗುರುಗಳು ಹಿಂಗೆ ಗಡ್ಡ ಬಿಟ್ಕೊಂಡು ಕೂತಿರ್ತೀವಿ. ಯಾದಪ್ಪ ಭಕ್ತ ಎದಕ್ಕೆ ಬಂದೆವು? ನಾವು ದೇವ್ರ ಕಣಕ್ಕೆ ಬಂದ್ಯಾ ಬಾ ಚಲೋ ಮಾಡಿ ದೇವ್ರ ಕಣಕ್ಕೆ ಅವ್ರ ಮಾರ್ಗ ಹೇಳ್ತೀವಿ. ನೀವು ತಪಸ್ ಮಾಡು, ಜಪ ಮಾಡು, ಅದು ಮಾಡು, ಮಣಿ ಅನಸು, ಏನೇನೋ ಕತೆ ಹೇಳ್ತೀವಿ. ಅವ್ನು ಇವನು ಮಾಡ್ಕೋತ ಕುಂತಿದ್ದ. ಅದಕ್ಕೇನು ಟೈಮ್ ಇಲ್ಲ, ಟೇಬಲ್ ಇಲ್ಲ. 1 ವರ್ಷ ಹಾಕೋದು, 10 ವರ್ಷ ಹಾಕೋದು, 20 ವರ್ಷ ಹಾಕೋದು, ಏನಾಕೈತಿ ಗೊತ್ತೇ ಇಲ್ಲ. ಆಟೆಲ್ಲ ಆದ್ರೆ ದೇವ್ರು ಕಾಣ್ತಾನಿಲ್ಲ, ಗೊತ್ತಿಲ್ಲ. ಹಂಗಿರ್ತಿತ್ತು. ಅದಕ್ಕೆ ಬಸವಣ್ಣವ್ರು ಏನಾದ್ರು, ನೀನು ದೇವ್ರ ಕಾಣಕ್ಕೆ ಹೊರ ಹೊಂಟಿನ ಮನೆ ಹೋಗಬೇಡ, ನೀನು ಮನೆಯಾಗಿರು. ನಿಮ್ಮ ಬ್ರ್ಯಾಂಡ್ ಅಂಗಡಿ ನೋಡು, ನೀನು ಹೊಲ ನೋಡು, ತೋಟ ನೋಡು, ದನಕರ ನೋಡು, ಮನೆ ನೋಡು, ಮಕ್ಳು ಸಾಲಿ ನೋಡು, ಎಲ್ಲ ನೋಡ್ಕೊತ ಮುಂಜಾನೆ ಒಂದು ಅರ್ಧ ತಾಸು ಕುತ್ಕೊಂಡು ನಿಂಗೆ ಪೂಜೆ ಮಾಡ್ಕೊ, ಸಂಜೆನಾಗ ಒಂದು ಅರ್ಧ ತಾಸು ಕುತ್ಕೊಂಡು ನಿಂಗೆ ಪೂಜೆ ಮಾಡ್ಕೊ, ರಾತ್ರಿ ಒಂದು ಸ್ವಲ್ಪ ನಿಂಗೆ ಪೂಜೆ ಮಾಡ್ಕೊ. ಇಲ್ಲೇ ನಿನ್ನ ದೇವ್ರು ಕಾಣ್ತಾನೆ ಅಚ್ಚೋ ಇಲ್ಲಿ ಲಿಂಗ ಕೊಟ್ಬಿಟ್ಟಾರೆ. ಅವಾಗ ದೇವ್ರ ಕಾಣಕ್ಕೆ ಹೆಂಗಿತ್ತು? ಮನೆ ಬಿಟ್ಟು ಹೋಗ್ಬೇಕಿತ್ತು. ಈಗ ನಾವು ಮನೆ ಬಿಟ್ಟು ಹೋಗಂಗಿಲ್ಲ, ಏನಿಲ್ಲ. ನಮ್ಮ ಕಾಯಕ ಉದ್ಯೋಗ ಅದ್ರ ಜೊತೆನೇ ದೇವ್ರ ಕಾಣಕ್ಕೆ ಸರಳಾಗಿ ಮಾಡ್ಕೊಟ್ಟ. ಮತ್ತು ನಾವೆಲ್ಲರೂ ಯಾರು ವಂಶಸ್ಥರು ಅಂದ್ರೆ ಬಸವಣ್ಣನವರು ಆ ಶರಣರ ವಂಶಸ್ಥರು. ನಮ್ಮ ಹಿರಿಯರು ಹೋಗಿ ನಾವು ಅಕಸ್ಮಾತ್ ಪಂಚಮ ಶಾಲೆ ನಾವು ಇದ್ದಿತ್ತು. ನಮ್ಮ ಹಿರಿಯರು ಊರು ಅಲ್ಲಿರೋಂಥ ಜಗದೇವ ಮಲ್ಲೆಬಮ್ಮ ಅವರೆಲ್ಲ ಪಂಚಮ ಶಾಲೆ. ಅವ್ರ ವಂಶಕ್ಕೆ ಹೋಗಿ ಹಿಂಗೆ ಹೋಗಿ ನಾವು ಯಾರು ಒಕ್ಕಲಿಗಾರ ಇದ್ದದ್ದು. ಹಿಂಗೆ ಹೋಗಿ ಒಕ್ಕಲಿಗ ಮುದ್ದಣ್ಣ, ನಾವು ಹಾಲು ಮತ್ತ ಇದ್ದದ್ದು. ಗ್ವಾಲಿಗೇರಿ ಬಲ್ಲಾಳೇಶ್ವರ, ಕುರುಬ ಬಲ್ಲಾಳೇಶ್ವರ, ತುರಗಾಯಿ ರಾಮಣ್ಣ ಅವರೆಲ್ಲ ನಮ್ಮ ಮುತ್ತಗಳಿಲ್ಲ. ಅವ್ರ ವಂಶದವ್ರಿಲ್ಲ. ಅವ್ರ ವಂಶದವ್ರು ನಾವೆಲ್ಲರೂ ಶರಣರ ವಂಶದವರು. ಯಾರು? ಆ ಶರಣರ ವಂಶದವರು. ಅದಕ್ಕೆ ನಮ್ಮ ಹಿರಿಯರೆಲ್ಲ ಹಂಗೆ ಮಾಡ್ಕೊತ ಬಂದಾರ. ನಾವು ಹಿಂಗೆಲ್ಲ ಲಿಂಗ ಬಿಟ್ಟು ಚಂದ ಸದ್ಯ ನಮ್ಮ ಅವ್ವ ಐತಿ ಲಿಂಗ ಪೂಜೆ ಮಾಡ್ಕೊತಿದ್ವಿ. ಹೌದು. ಅಲ್ಲಿ ಈಗ ನಾವೆಲ್ಲ ಹಿಂಗೆ ಬಿಟ್ಕೊತೀವಿ. ಈಗ ನಮ್ಮ ಅವ್ಗ ಇಟ್ಟು ಕಾಳಜಿ ಇಲ್ಲ. ಅವು ಹೆಂಗೆ ಲಿಂಗ ಪೂಜೆ ಮಾಡ್ಕೊತೀವಿ? ಹೌದಲ್ರಿ? ಎಷ್ಟು ಕಾಳಜಿ, ಇವ್ರ ಅಪ್ಪ ಎಷ್ಟು ಕಾಳಜಿ, ಅವು ಎಷ್ಟು ಕಾಳಜಿ, ಅಷ್ಟಕ್ಕಿಂತ ಅವು ಅಂತ ಕಮ್ಮಿ. ಮತ್ತು ನಿಮ್ಮಂತೆ ಕಮ್ಮಿ, ನಾಳೆ ಇವ್ರಂತೆ ತೀರಾ ಕಮ್ಮಿ ಆಗಿರುತ್ತೆ. ಹೌದಲ್ಲ? ಬಿಟ್ಟೇ ಬಿಡ್ತಾರೆ. ಬಿಟ್ಟು ಮುಂದೆ ಏನಾಗ್ಬಿಡ್ತೈತೆ, ಇವೇನು ಮಾಡ್ತಾರೆ, ಇದಾಗಿ ಮತ್ತವ್ರು ಯಾರ ಮನೆಯವ್ರು ಹೋದೋತು. ಯಪ್ಪ ಎಷ್ಟು ಚಂದ ಪೂಜೆ ಮಾಡ್ಕೊತಾರೆ, ಎಷ್ಟು ಚಂದ ಪ್ರೇಯರ್ ಮಾಡ್ತಾರೆ, ಎಷ್ಟು ಚಂದ ನೋಡ್ತಾರೆ.
ಎಷ್ಟು ಚಂದ ಪ್ರೇಯರ್ ಮಾಡ್ತಾರ. ನಮ್ಮ ಮನೆಗೆ ಏನು ಪರಿಚಯ ಇಲ್ಲ ಇದನ್ನು. ಅವ್ರು ಮುಸಲ್ಮಾನ ಮನೆ ಹೋಗಿರ್ತಾರೆ, ಅವರು ತಂದೆ ತಾಯಿ ನಮಸ್ಕಾರ ಮಾಡೋದು, ಇದು ಮಾಡೋದು, ಅಲ್ಲಿ ಕುತ್ಕೊಂಡು ನಮಾಜ್ ಮಾಡೋದು ಮಾಡೋದು ಇವೆಲ್ಲ ಇರ್ತಾರೆ. ನಮಗೆ ಇದನ್ನ ಏನೂ ಪರಿಚಯ ಇಲ್ಲ. ಏನು ನಮ್ಮ ಇಂಥ ದೊಡ್ಡ ಸಂಸ್ಕಾರವಂತ ಶರಣ ಪರಂಪರೆಯವ್ರು ನಾವಿದ್ದು ನಾವು ಅದನ್ನು ಆಚರಿಸ್ಲಿಕ್ಕಂದ್ರೆ, ನಾವು ಅದನ್ನು ಹೇಳಿಕ್ಕಂದ್ರೆ ಏನಾಗ್ಬಿಟ್ಟು ಮಹಾ ಅಪರಾಧಿಗಳಾಗಿಬಿಡ್ತೇವೆ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು, ಲಿಂಗ ಕಟ್ಕೋಬೇಕು. ಎಲ್ಲರೂ ಲಿಂಗ ಕಟ್ಕೊಳ್ಳೋದು ಹಣಗೆ ಏನದು ಏನು ಚಿಂತೆ ಆಗಿಬಿಟ್ಟೈತಿಪ್ಪ ಅಂತಾರೆ. ಏನಂತಾರೆ ಲಿಂಗ ಕಟ್ಕೋರು ಅಲ್ಲಿ ಮತ್ತೊಬ್ರು ಅವರು ಏನೋ ಬರ್ತಾರೆ, ನಿನ್ನ ಜಿಗಿತೈತಿ ಇಲ್ಲಿ ನೋಡಿ ಅಂತ ಬಿಡ್ತಾರೆ. ಸ್ವಾಭಾವಿಕ ಇಲ್ಲದು. ಲಿಂಗ ಅಂದ್ರೆ ಏನಾಗೈತಿ, ಜಿಗಿತೈತಿಲ್ಲ ಜಿಗಿತೈತಿಲ್ಲ ನೋಡಂದ್ರೆ ಏನಾಗತ್ತ, ಇದು ಅಜ್ಜೆ ಐತಿ ಅಂತ ಹಂಗಲ್ಲ. ಇದು ಅವ್ರಿಗೇನಪ್ಪ ಅಂದ್ರೆ ಮಡಿ ಮೈಲಿಗೆ ಮರ್ಚಾಟ ಅದು ಲಿಂಗ ಪೂಜೆ ಮಾಡ್ಕೊಂಡು ಏನು ತಪ್ಪಿರೋದು ಕಾಡ್ತೈತೆ ನಾವು ಹಿಂಗೆ ಐತೆ ಅಷ್ಟೇ. ಅದೇನೂ ಕಾಡಂಗಲ್ಲ. ಈ ಲಿಂಗ ಅಂದ್ರೆ ಏನ್ರಿ ದೇವ್ರು ಏನ್ರಿ ಕಾಡ್ತೈತೆ, ಅದು ಕಾಡ್ತಿರ್ತಾವ್ರೆ ದೇವ್ರ ಹತ್ತಾರ. ಹೌದಲ್ಲ, ಈಗ ಯಾವ್ದಾರ ಕಾಡ್ದಕ್ಕೆ ದೇವ್ರ ಹತ್ತಾರೆ. ಈಗ ಕೆಲವೊಂದು ಇರ್ತಾವ, ನನಗೆ ಕುರಿ ಬೇಕು, ನನಗೆ ಒಳಗೆ 8 ಕಾಲು ಇರಬೇಕು, 4 ಕಾಲಲ್ಲ ಅಂದ್ರೆ ಹೊಟ್ಟಿದ್ದು ಕುರಿ ಬೇಕಾಗಿರ್ತಾವ. ಅಲ್ಲಿ ನನಗೆ ಪೈಸಾನೇ ಬೇಕು, ಅದು ಕಾಡ್ತಿತ್ತಂದ್ರೆ ಅದು ಹೆಂಗೆ ದೇವ್ರ ಹತ್ತಾರ. ಅಲ್ಲಿಂದ ಕೆಲವೊಂದು ಬರ್ತಾರೆ, ದೊಡ್ಡ ಮಠ ಕಟ್ಟಾಗ್ತವೆ, ನಿಮಗೆಲ್ಲ ಅನುಕೂಲ ದೇವ್ರು ಒಂದು 50 ಸಾವಿರ ಬರುತ್ತೆ, ಅದು ದೇವ್ರ ಹತ್ತಾರ. ಹೌದಲ್ಲ, ಕಾಡುದು ದೇವರಲ್ಲ, ದೇವರ ಕಾಡಂಗಿಲ್ಲ. ಅದಕ್ಕೆ ಇವ ಲಿಂಗಯ್ಯ ಕಾಡಂಗಿಲ್ಲ. ಫಸ್ಟ್ ತಿಳ ಇಟ್ಕೊಂಡ್ಬಿಡ್ರಿ, ಲಿಂಗಯ್ಯ ಕಾಡಂಗಿಲ್ಲ. ಮತ್ತು ಜಗತ್ತಿನಾಗ ಎಲ್ಲರೂ ಯಾಕೆ ಅಂತಾರಂದ್ರೆ ಸೂತಕಗಳಿಗೆ ಅಂತಾರೆ. ಜಗತ್ತಿನ 5 ಸೂತಕಗಳದ. ಒಂದು ಜನನ ಸೂತಕ, ಮರಣ ಸೂತಕ. ಈ ಹಡ್ದಾರ ಅವ್ರನ್ನ ಹೋಗ್ಬಾರ್ದು, 11 ದಿವಸ ಬಂದಿಪ್ಪ ಇನ್ನೊಂದು ಕತೆ ಹೇಳ್ತಾರಲ್ಲ, ಹಡ್ದಾರ ಹೋಗ್ಬಿಟ್ಟಿರ್ತಾರೆ, ಮುಟ್ಬಿಟ್ಟಿರ್ತಾರೆ. ಅಲ್ಲಿಂದ ಮರಣ ಸೂತಕ, ಅವ್ರನ್ನ ಶಸ್ತಾರೋಪ 3 ದಿವಸ ಹೋಗ್ರಿ, 11 ದಿವಸ ಹೋಗ್ರಿ, ಅದಕ್ಕೆ ಕಥೆಯನ್ನು ಹೇಳ್ತಾರೆ. ಜನನ ಸೂತಕ, ಮರಣ ಸೂತಕ. ಆಮೇಲೆ 3ನೇದು ರಜಸೂತಕ. ರಜಸೂತಕ ನೀವು ತಾಯಿಗಳು ಏನದಾವಲ್ಲ, ನೀವು ಒಂದು 14-15 ವರ್ಷಕ್ಕೆ ಬರೋಣ ಅವ್ರ ಮಾಸಿಕ ಧರ್ಮ ಚಲೋ ಆಗ್ತೈತೆ ಅಂದ್ರೆ ಮುಂದೆ ಅವರು ಸಂತಾನ ಉತ್ಪಾದನೆ ಮಾಡಕ್ಕೆ ಅವ್ರು ತಯಾರಾದಂಗೆ ಮುಂದೊಂದು 45-50 ವರ್ಷಕ್ಕೆ ಅವ್ರು ಇರ್ತಿರ್ತಾರೆ. ಆದ್ರೆ ಏನು ಮಾಡಿದ್ರು ಇವರೆಲ್ಲ ಮೇಲ್ವರ್ಗದವರು ಆ ಹೆಣ್ಣಿಗೆ ಸಹಿತ ಅದು 3 ದಿವಸ 5 ದಿವಸ ಹೊರಗೆ ಕುಂದಿರ್ಬೋದು. ಅದು ಅಪವಿತ್ರ ಆಯಿತು, ಹಂಗೇನು ಇರೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಬಂದ್ಮೇಲೆ ಹಂಗೇನಿಲ್ಲ, ಚಲೋ ಸ್ನಾನ ಮಾಡಿರಿ, ಸ್ವಚ್ಛ ಶಿಸ್ತ ಇರಲಿ, ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಮತ್ತೆ ನಾವು ಕೆಲಸ ಮಾಡೋದು. ಅವಾಗ ಅವ್ರಿಗೆ ಏನು ಮಾಡ್ತಿದ್ರು, ಹೊರಗೆ ಕುಂದಿಸ್ಬಿಡ್ತಿದ್ರು, ಮರ್ಸಲ್ ಒಳಗೆ ಆ ಕಡೆ ದೂರ ಕುಂದಿರಿಸಿ ಅಲ್ಲಿಂದ ಹಿಂಗೆ ಒಂದು ರೊಟ್ಟಿ ಪಟ್ಟಿ ಹೊಡಿತಿದ್ರು. ತಿನ್ನು 3 ದಿವಸ 4 ದಿವಸ 5 ದಿವಸ ತಿಂದು ಅದು ಮುಗಿದ್ಮೇಲೆ ಹಿಂಗೆ ಒಳಗೆ ಕರ್ಕೊತಿದ್ರು. ಹಂಗೆ ಅವು ಯಾವ ಸೂತಕಗಳು ನಂಬಿಕಿಲ್ಲ. ಜನನ ಸೂತಕ ಇಲ್ಲ, ಮರಣ ಸೂತಕ ಇಲ್ಲ, ಉಚ್ಚಿಷ್ಟ ರಜ ಸೂತಕ ಇಲ್ಲ, ಆಮೇಲೆ ಉಚ್ಚಿಷ್ಟ ಸೂತಕ. ಎಲ್ಲದಕ್ಕೂ ಎಂಜಲ ಅಂಬುದಿಲ್ಲ. ಮಡಿ ಮಾಡೋರು ಇರ್ತಿರ್ತಾರೆ, ಎಂಜಲ. ಹಿಂಗೆ ಯಾರೋ ಒಬ್ರು ಸ್ವಾಮಿಗಳಿದ್ರು ನೋಡ್ತಿದ್ದೆವು, ಹಿಂಗೆ ಕೇಳ್ತಿದ್ರು ತಾಯಿಗಳು, ಕೇಳ್ತಾ ಉಫ್ ಅದು ಊತಿರಲ್ರಿ ಅವ್ರು ಮುಂದಿನ ಊದಿರೋ ಉಗುಳು ಸಿಡ್ತಿತ್ತು. ಅದು ಜಗತ್ತಿನಾಗ ಯಾವುದಕ್ಕೆ ಪವಿತ್ರ ಐತಿ? ಈ ನೀರೆಲ್ಲ ಯಾರ್ಯಾರಿಲ್ಲ, ಮೀನ, ಕಪ್ಪಿ, ಮಸಳಿ ಅದ ಇಲ್ರಿ, ಅದ್ರಾಗೆ ಬಾಳೆ ಮಾಡ್ತಾವ. ಆದ್ರೆ ಎಲ್ಲಿ ಹೊರಗೆ ಹೋಗಿ ಬರ್ತಾವ, ಅಲ್ಲೇ ಬಳಕೆ ಮಾಡಿರ್ತೇವೆ. ಅದಕ್ಕೆ ಏನು ಅಲ್ಲಿ ಏನು ಅದನ್ನ ಇದು ಮಾಡೋದು. ಹೌದು, ಈಗ ಜೇನುತುಪ್ಪ ಹಾಕೈತೆ, ಜೇನುತುಪ್ಪ ಮತ್ತೆ ಜೇನು ಬಾಯಾಗ ಹೋಗಿ ಬಂದಿರ್ತದೆ. ಅದಕ್ಕೆ ಏನು ಅಲ್ಲಿಂದ ನೋಡಿ ಯಾವುದೋ ಒಂದು ಹೂ ತಗೋರಿ, ಈ ಸದ್ಯ ಏನೋ ಒಂದು ಶೀತ ನೀರು ತಗೋರಿ, ನಿಮ್ಗೆ ಜ್ವಾಳ ಕಾಳ್ತವ್ರಿ, ಜ್ವಾಳ ಹಿಂಗೆ ಹೋಗ್ಬಿಟ್ಟಿರ್ತೈತೆ, ಸಣ್ಣ ಹುಡುಗರು ಬಂದು ಅದ್ರಾಗ ಆಟ ಆಡಿಕೆ ಇದು ಮಾಡಿ ಹೋಗಿರ್ತಾವ್ರಿ, ಅದೇ ಮುಂದೆ ಕಾಳಾಗಿರ್ತಿಲ್ಲ. ಏನು ಜಗತ್ತಿನಾಗ ಯಾವುದಿದು ಐತಿ? ಸದ್ ನಾನು ಉಸಿರಾಡ್ಸಾಕತ್ತೀನಿ, ನಾನು ಉಸಿರನ್ನ ನಿಮಗೆ ಬರತೈತಿ, ನಿಮ್ಮ ಉಸಿರ ನಮಗೆ ಬರತೈತಿ. ಹೌದಲ್ಲ, ಅದ್ರ ಏನೈತಿ? ಅದು ಜಗತ್ತೆಲ್ಲ ಏನೈತಿ? ಎಂಜಲ ಐತಿ. ಜಗತ್ತ ನನಗನ್ನಂಥದ್ದು ಯಾವುದೂ ಬಂದಿಲ್ಲ, ಎಲ್ಲ ಎಂಜಲ್ ಐತಿ. ಅಂಥ ಎಂಜಲ ಅನ್ನೋಂಥದ್ದು ಸೂತಕಗಳನ್ನ ಇಟ್ಕೊಂಡು ಎಂಜಲ. ಆಮೇಲೆ ಇನ್ನೊಂದು ಸೂತಕ ಅಂದ್ರೆ ಬಹಳ ಭಯಾನಕವಾದ ಸೂತಕ, ಅದು ಜಗತ್ತಿನೊಳಗೆ ಮನುಕುಲವನ್ನೇ ನಾಶ ಮಾಡೋಂಥ ಸೂತಕ ಯಾವುದಪ್ಪ ಅಂದ್ರೆ ಜಾತಿ ಸೂತಕ. ಇದು ಯಾವ ಜಾತಿ, ಇದು ಯಾವ ಜಾತಿ, ಇದು ಯಾವ ಜಾತಿ, ಅಯ್ಯಪ್ಪ ಭಗವಾನ್ ಮಕ್ಕಳದೇವ್ರಿ. ಉಣಾಕ ತಿನ್ನಾಕ ಉಡಾಕ ತೊಡಕ್ಕೆ ಎಲ್ಲ ದೇವು ಬಡಕರಿ ಮಾಡೋಣ. ಇದೊಂದು ರೆಡ್ಡರ್ ಐತಿ, ಇದೊಂದು ಗಂಡಿಗರ್ ಐತಿ, ಇದೊಂದು ಪಂಚಮ ಸಂಘ ಐತಿ, ಇದೊಂದು ಐತಿ, ಹಂಗೆ ಒಟ್ಟು ಕುಡಿಯೋದೇ ಎಲ್ಲ ದೇವು. ಆ ಪಟಕರಿಗೆ ಏನೋ ಕೊಡೋ ತಗೊಳ ಅವು ಬರೋಣ ಏನು ಮಾಡ್ತೇವೆ, ಪಟಕನ ಜಾತಿ ಐತಿ. ಜಾತಿ ಅನ್ನೋದು ಏನಪ್ಪ ಅಂದ್ರೆ ಒಂದು ಭ್ರಮ. ನಾವು ಹೇಳ್ತಾರೆ ಸದ್ ನೋಡ್ರೆ, ಇದು ಹುಟ್ಟಿದ್ದು, ಇದೊಂದು ಹುಟ್ಟೈತಿ, ಇವ್ರವ ಇದೊಂದು ಬೇರೆ ಬೇರೆ ತಿಳ್ಕೊರಿ ಇವು ಹುಟ್ಟಿದ್ದು ಅಕ್ಕ. ಮತ್ತು ಇವ್ರವ ಮಗ್ಳ ಮಗಳಿಗೆ ಇರ್ತಾರೆ ಅಕ್ಕ. ಮತ್ತು ಏನು ನರ್ಸಿ ಕೂಸುವ ಅದ್ಲ ಬದಲ ಮಾಡಿದ್ರೆ ಹೌದಲ್ರಿ, ಇದೊಂದು ಬೇರೆ ಜಾತಿ, ಇದೊಂದು ಬೇರೆ ಹಿಂಗೆ. ಇದು ಏನೈತಿ? ಭ್ರಮ ಐತಿ. ಅದ್ರ ಜಗತ್ತಿನೊಳಗೆ ಜಾತಿಗಳು ಎಷ್ಟಪ್ಪ ಅಂತಂದ್ರೆ 84 ಲಕ್ಷ ಜಾತಿಗಳು. ಇರುಬಿ ಒಂದು ಜಾತಿ, ಎಮ್ಮೆ ಒಂದು ಜಾತಿ, ಆಕಳೊಂದು ಜಾತಿ, ಆಡೊಂದು ಜಾತಿ, ಕಾಯಿ, ಕುರಿ, ಏನು ಎಷ್ಟು ಜೀವಿಗಳದಾರ ಅವು ಓಸಕ್ಕೊಂದೊಂದು ಜಾತಿ ಇರ್ತಾರೆ. ಸದ ಕಪ್ಪಿಗೆ ಒಂದು ಎಮ್ಮಿಗೆ ಲಗ್ನ ಮಾಡಿದ್ರೆ ಮಕ್ಳು ಹಾಕೊಂಡು, ಇದು ಒಂಟಿಗೆ ಕುದುರೆಗೆ ಲಗ್ನ ಮಾಡಿದ್ರೆ ಮಕ್ಳು ಹಾಕೊಂಡು ಇಲ್ಲ. ಮನುಷ್ಯರೊಳಗೆ ಒಬ್ರಿಗೊಬ್ರು ಲಗ್ನ ಮಾಡಿದ್ರೆ ಮಕ್ಳು ಹಾಕೊಂಡು. ಈ ದೇಶದವ್ರು ಇರಲಿ, ಬೇರೆ ದೇಶದವ್ರು ಇರಲಿ, ಬಸೂರು ಇರಲಿ, ಕ್ರಿಶ್ಚಿಯನ್ರು ಇರಲಿ, ಲಮಾಣ್ಯರು ಇರಲಿ, ಬೇಕಾದವ್ರು ಇರಲಿ, ಬೀರ್ತ ಮಾಡಿದ್ರೆ ಲಗ್ನ ಮಕ್ಳು ಹಾಕಂಗಿಲ್ಲ.
ಆ ಕಡೆ ಅಂದ್ರೆ ಇವು ಒಟ್ಟು ಏನಪ್ಪಾ ಅಂದ್ರೆ ಒಂದೇ ಜಾತಿ. ಅದಕ್ಕೆ ನಾವು ಮನುಷ್ಯರೆಲ್ಲರೂ ಯಾರು ದೇವ್ರ ಮಕ್ಕಳು. ಇಲ್ಲಿ ಜಾತಿ ಅನ್ನಂತ ಭ್ರಮ ತೊಗೊಂಬರಬಾರ್ದು. ಇದು ಒಂದು ಸೂತಕ. ಈ 5 ಸೂತಕಗಳು ಜಗತ್ತಿನಾಗ ಕಾಡ್ತವೆ, ಎಲ್ಲರಿಗೂ ಕಾಡ್ತವೆ. ಆದ್ರೆ ಯಾರಿಗೆ ಕಾಡ್ದಪ್ಪ ಅಂದ್ರೆ ಒಳ್ಳ ಲಿಂಗ ಕಟ್ಕೊಂಡವ್ರಿಗೆ ಕಾಡೋದಿಲ್ಲ. ಲಿಂಗ ಎಲ್ಲಾದವ್ರಿಗೆ ಕಾಡ್ತಾವ, ಮತ್ತು ಅವ್ರೆಲ್ಲರೂ ಪಾಲಿಸ್ಬೇಕು. ಇವ್ರನ್ನ ಈ 5 ಸೂತಕಗಳನ್ನ ಪಾಲಿಸ್ಬೇಕು. ಯಾಕಂದ್ರೆ ದೇವ್ರ ಬೇರೆ ಎಲ್ಲಿರ್ತಾನ, ಅವ್ರ ದೇವ್ರ ಎಲ್ಲಿರ್ತಾನಪ್ಪ ಅಂದ್ರೆ ಸೌದತ್ತಾಗಿರ್ತಾನೆ. ಇಲ್ಲಿನ ಸೌದತ್ತಿ ಎಷ್ಟು ಕಿಲೋಮೀಟ್ರ್ ಐತ್ರಿ? ಎಷ್ಟು ಕಿಲೋಮೀಟ್ರ್ ಐತ್ರಿ? 200 ಕಿಲೋಮೀಟ್ರ್ ಐತಿ. ಅಷ್ಟು ದೂರ ದೇವ್ರ ಐತೆ ಅವ್ರದ್ದು. ಮತ್ತೆ ಇವ್ರು ಅನ್ಸಬೇಕಲ್ಲ ಇಲ್ಲಿ ಎಲ್ಲದಕ್ಕೂ ಅಲ್ಲಿ ಬರ್ಬೇಕಲ್ಲ, ಎಲ್ಲ ಗಪ್ಪನ ಗುಡ್ದಾಗ ಇದ್ರು ಹೊಳಿ ಪಳಿ ತುಂಬಿತ್ತು ಮಾಡಿದ್ ಬೇಟ ಇರ್ಬೇಕಲ್ಲ. ಅಲ್ಲಿಂದ ಕೆಲವೊಬ್ರು ದೇವ್ರು ಎಲ್ಲಿರ್ತಾನ ಕಾಶಿ ಒಳಗಿರ್ತಾವ, 3000 ಕಿಲೋಮೀಟ್ರ್ ಐತಿ. ವಿಶ್ವನಾಥ ಅಂದ್ರೆ ಅಲ್ಲಿ ಇರ್ಬೇಕಲ್ಲ ಅಷ್ಟು ದೂರದಿಂದ. ಹೌದಲ್ಲ, ಅವ್ರಿಗೆಲ್ಲ ಕಷ್ಟ. ನಮಗೇನೋ ತೊಂದರೆ. ನಮ್ಮ ದೇವ್ರ ಎಲ್ಲದನ ಎದಿ ಮೇಲೆ ಏನು ತ್ರಾಸ ಲಿಂಗಯ್ಯ ಅಂದ್ರೆ ನಾವು ಕೈ ಬಿಟ್ಕೊಳ್ತೇವೆ. ನಮ್ಮ ಹೃದಯಕ್ಕೆ ಅತಿ ಹತ್ತಿರವಾಗಿ ನಮ್ಮ ದೇವರದ. ಹಿಂಗಾಗಿ ನಮ್ಗೆ ಯಾವ ಸೂತಕನೂ ನಮ್ಗೆ ಕಾಡೋದಿಲ್ಲ. ಗೊತ್ತಾಗ್ತಿಲ್ರಿ? ಯಾವುದೂ ಸೂತಕ ಕಾಡೋದಿಲ್ಲ. ಇದು ಏನಪ್ಪ ದೇವ್ರಿದು. ದೇವ್ರ ಎಲ್ಲಿದ್ದಲ್ಲಿ ಏನೇ ಇವು ಕಾಡಾಟದ ಇರ್ತಾವಂದ್ರೆ, ಈ ಬೆಳಗಿದ್ದಲ್ಲಿ ಈ ಜ್ಯೋತಿ ಇದ್ದಲ್ಲಿ ಏನೇ ಕತ್ತಿರ್ತದ. ಹಂಗಾಗಿ ದೇವ್ರಂದ್ರೆ ಜ್ಯೋತಿ. ಅದನ್ನಂತೆ ಐತಿಪ್ಪ ಅಂದ್ರೆ ಯಾವುದೂ ತೊಂದರೆ ಇಲ್ಲ. ನಾವು ಈಗ ಹಿಂಗೆ ಹೊಂಟೇವೆ, ಹೋಗೋತ್ತೇವೆ, ಏನೋ ಕಾರ್ ತೊಗೊಂಟೇವೆ, ನಮ್ಗೆ ದೊಡ್ಡ ಆಕ್ಸಿಡೆಂಟ್ ಆಗೋದೈತಿ. ಆ ದೇವರ ನಮ್ಮ ಕೊಳ್ಳ ಇದ್ದಂದ್ರೆ ದೇವ್ರ ಮುಂದಿರ್ತಾನ, ನಾವು ಗಾಡಿ ಹೊಡಿತಿರ್ತೇವೆ, ಮುಂದೆ ಹೋಗ್ತಿರ್ತೇವೆ. ದೇವರ ಮುಂದಿರ್ತಾನ, ಅದನ್ನ ಸಗರ್ ಬಯಲು ಮಾಡಿರ್ತಾನೆ ದೇವರು. ಹೌದಲ್ಲ, ನಾವು ಲಿಂಗ ಪೂಜೆ ಮಾಡ್ಕೊಂಡು ಅದನ್ನೆಲ್ಲ ಬಯಲು ಮಾಡ್ತಾನೆ. ನಾನು ದೇವರ ನಮ್ಮ ಕೊಳ್ಳ ಇರ್ತಾರೆ. ನನಗೇನೋ ತೊಂದರೆ ಐತಿ, ನನಗೇನೋ ಒಂದು ಆಪತ್ತೈತಿ, ಯಾವುದೇ ರೀತಿ ಸಮಸ್ಯೆ, ನಾವು ಹೊಲ ಬೆಳೆಯೋದು, ಮನೆ ಬೆಳೆಯೋದು, ಮಕ್ಕಳಾಗೋದು, ಏನು ಸಮಸ್ಯೆ ಜಗತ್ತಿಗೆ ಇಟ್ಟಿರ್ತಾವೆ ಹೇಳ್ರಿ. ಹಂಗೆ ಏನೇನು ಸಮಸ್ಯೆ ಇರ್ತಾವೆ ಅವಾಗ ಯಾರಿಗೆ ಕೇಳ್ಕೊತ ಹೋಗೋದು ಬೇಡ. ಅವಾಗ ಏನಿಲ್ಲ, ಆನಂದವಾಗಿ ಲಿಂಗ ಪೂಜೆ ಮಾಡ್ಕೊಂಡು ನಮ್ಗೆ ಏನು ಸಮಸ್ಯೆ ಇದಾವೆ ಎಲ್ಲನೂ ಲಿಂಗಯ್ಯ ಮುಂದೆ ಹೇಳೋದು. ನಮ್ಗೆ ಏನು ತೊಂದರೆ ಇದಾವಲ್ರಿ ಎಲ್ಲ ಲಿಂಗಯ್ಯ, ನನಗೆ ಇಂಥ ಒಂದು ಸಮಸ್ಯೆ ಪರಿಹಾರ ಚಲೋ ಆಕೈತಿ ನೋಡಪ್ಪ ಅಂದ್ರೆ ಸಾಕು. ದೇವ್ರ ಹೆಂಗದಾನ, ಕರುಣಾಮಯ. ಯಾರು ಕೇಳಿದ್ರಿ ಏನತ್ತವಣ ಕೊಟ್ಟೆ ಬಿಡ್ತಾನೆ. ಗೋಳಾ ಸ್ವಭಾವ. ಯಾರು ಕೇಳಿದ್ರು ಹಿಂದೆ ಮುಂದೆ ನೋಡಿದ್ರು ಕೊಟ್ಟೇ ಬಿಡ್ತಾನೆ. ಹಂಗೆ ಲಿಂಗಯ್ಯ ಕೊಟ್ಟೆ ಬಿಡ್ತಾನೆ. ಅದಕ್ಕೆ ಏನು ಕೇಳಿದ್ರು ಕೊಡೋಂಥ ಶಕ್ತಿ ಯಾರಿಗೈತಿ? ಲಿಂಗಯ್ಯ ಐತಿ. ಆ ಲಿಂಗ ಅಂದ್ರೆ ಬೇರೆ ಅಲ್ಲ, ಆ ದೇವ್ರ ಬೇರೆ ಅಂದ್ರೆ ಬೇರೆ ಅಲ್ಲ. ಇವನು ಸದಾಕಾಲ ಕೊಳ್ಳ ಕಟ್ಕೋಬೇಕು. ಈ ಲಿಂಗ ಇದು ದೇವ್ರ ನಾ ಕೊಳ್ಳ ಕಟ್ಕೊಂಡು ಬಂದ್ ಮಾಡಿ ಇನ್ನೊಂದು 5 ನಿಮಿಷ 2 ನಿಮಿಷ ಬಂದ್ ಮಾಡಿ ಇನ್ನೊಂದು 2 ನಿಮಿಷ. ಈ ದೇವರ ಇದು ಏನ್ರಿ? ಇದು ದೇವರ. ಈ ದೇವರ ನಾ ಕಟ್ಕೊಂಡಿನಿ. ನಾನೇನಾಗ್ಬಿಟ್ಟಿನಿ? ನಾ ದೇವರೇ ಆಗ್ತೀನಿ. ಹೌದಲ್ರಿ? ಈ ಸದ್ದ ಈ ಚರ್ಮ ಬೇರೆ ನಾ ಬೇರೆ ಅಂದ್ರೆ ಅಲ್ಲ. ಹೌದು, ಈ ಉಗುರು ಬೇರೆ ನಾ ಬೇರೆ ಹಂಗಲ್ಲ. ಈ ಲಿಂಗೈ ಬೇರೆ ನಾ ಬೇರೆ ಅಲ್ಲ. ಹಿಂಗಾಗಿ ನಾನೇ ದೇವ್ರು ಕಟ್ಕೊಂಡು ಈಗ ಇದೊಂದು ಲಿಂಗೈ ಕೊಳ್ಳ ಕಟ್ಕೊಂಡು ಒಂದು ಬಸ್ನಾಗ ಸ್ಕೂಲಿಗೆ ಹೊಂಟ. ಸ್ಕೂಲಿಗೆ ಹೋಗುವತ್ತೆ ಯಾರೋ ಮಗ್ಲಕ್ಕೊಬ್ರು ಬಂದು ಕೂತಿರ್ತಾರೆ. ಅವ್ರ ಮನ್ಯಾಗ ಸತ್ತಿರ್ತಾರೆ, ಬೇಡ ಸತ್ತಲ್ಲಿ ಮಣ್ಣು ಪಟ್ಟು ಹೋಗಾರಕ್ಕೆ ಹೋಗಿರ್ತಾರೆ, ಏನಾಗಿರ್ತಾರೆ. ಅದು ಮುರ್ಚೆಟ್ ಇರ್ತೈತಿ. ಆ ಮುರ್ಚೆಟ್ ಇದ್ದಾವ ಬಂದು ಇವ್ನು ಮುಟ್ಟಿದ್ರೆ ಅದು ಇದು ಮುರ್ಚೆಟ್ ಹಾಕನೇ ಇಲ್ರಿ. ಹಾಕನೇ ಇಲ್ಲ ಗೌಡ್ರ, ಆಗೋದಿಲ್ಲ. ಯಾಕಂದ್ರೆ ಲಿಂಗ ಇರ್ತಾನ, ದೇವರ ಇವನು ಇರ್ತಕ್ಕಿರ್ತದ. ಯಾವ ಇವನು ಮುಟ್ಟಲ್ಲ ಅವ ಜಾಕ ಮಾಡಾರ ಶುದ್ಧ ಆಗ್ಬಿಡ್ತಾನೆ. ಗೊತ್ತಾಯ್ತಿಲ್ರಿ? ಯಾವ ಲಿಂಗ ಇದ್ದವನು ಮುಟ್ತಾನ ಜಾಕ ಮಾಡ. ಇವ ಬರೀ ಬಸ್ನಾಗ ಹತ್ತಿ ಬಿಟ್ರೆ ಸಾಕು, ಇಡೀ ಬಸ್ ಶುದ್ಧ ಆಗ್ಬಿಡ್ತಾನೆ. ಇವ ಯಾವ್ದಾರ ಮನ್ಯಾಗ ಹಿಂಗೆ ಹೆಜ್ಜೆ ಇಟ್ಟರು ಸಾಕು, ಅವ್ರ ಮನೆ ಏನು ದೋಷ ಇರ್ತಾವ ಆ ಮೂಲೆಯಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಕಾಯ್ಕೋತ ಕೂತಿರ್ತಾವ ಅವು ಕೆಟ್ಟ ಏನಾರು ಶಕ್ತಿಗಳು. ಅವೆಲ್ಲ ಬಿಟ್ಟು ಓಡ್ ಹೋಗಿ ಚಲ್ ಮಾಡ್ತಾವೆ. ಯಾಕಂದ್ರೆ ದೇವರೇ ಬಂದ್ಬಿಟ್ಟಂಗೆ. ಅದಕ್ಕೆ ಲಿಂಗ ಕಟ್ಕೊಂಡವ್ರಂದ್ರೆ ಬೇರೆ ಅಲ್ಲ, ಆ ದೇವ್ರಂದ್ರೆ ಬೇರೆ ಅಲ್ಲ. ಅದಕ್ಕೆ ನಾವೆಲ್ಲರೂ ತಪ್ಪಲಾದ ಲಿಂಗ ಕಟ್ಕೋಬೇಕು. ಮತ್ತು ಇದನ್ನು ಮತ್ತೆ ಲಿಂಗನ ಪೂಜೆ ಹೆಂಗೆ ಮಾಡ್ಬೇಕಪ್ಪ? ಏನಿರ್ತೈತೆ ಅದನ್ನು ತೊಗೊಂಡು ಮಾಡೋದು. ಹೂವು ಐತೆ ಹೂ ತೊಗೊಂಡು ಮಾಡೋದು, ಪತ್ರಿ ಐತೆ ಪತ್ರಿ ತೊಗೊಂಡು ಮಾಡೋದು. ಅವು ಯಾವ ಹೂವು ಪತ್ರಿ ಇಲ್ಲ ಬಿಟ್ಟು ಬಿಡ್ರಿ. ಊದಿನ ಕಡ್ಡಿ ಅಲ್ಲಿ ನೀರ್ಲೆ ತೊಳಿರಿ, ಅಲ್ಲಿಂದ ವಿಭೂತಿ ಹಚ್ಚ್ರಿ, ಅಲ್ಲಿಂದ ಹೂವು ಪತ್ರಿ ಏರ್ಸ್ರಿ ಬಿಡ್ರಿ. ಧೂಪ ಗಂಟಿ ಏನು ಯಾವ ಇರ್ತಾರೆ ಇದ್ದು ಎಲ್ಲಾರು ಇಲ್ಲ. ಇದೇ ಬೇಕು ಅದೇ ಬೇಕತ್ ನೇಮಿಲ್ಲ. ಅದಕ್ಕೆ ಇಷ್ಟಲಿಂಗ ಅಂತ ನಾವು ಇಷ್ಟ ಅರ್ಪ. ಹೂ ಅದಾವ ಹರಿದು ಏರ್ಸೋದು ಇಲ್ಲ ಹಿಂಗೆ ಇದಕ್ಕೆ ಇಷ್ಟಲಿಂಗ ಅಂತ ಪೂಜೆ ಮಾಡಿ ಆನಂದವಾಗಿ ಬರೀ ನೋಡ್ಕೋತ ಕುಂದ್ರು. ಲಿಂಗ ನೋಡ್ಕೋತ ಕುಂದ್ರದಕ್ಕೆ ಏನಂತಾರ? ಇದಕ್ಕೆ ಶಿವಯೋಗ ಅಂತ. ಅವಾಗ ನೋಡ್ಕೋತ ಕೂತಾಗ ಒಂದು ಮಂತ್ರ ನಮ್ದು. ಯಾವ ಮಂತ್ರಪ್ಪ ಅಂದ್ರೆ ಎಲ್ಲರೂ ಹೇಳಿ: ಬಸವ 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 ಬಸವ. ಈ ಮಂತ್ರ ಅನ್ಕೋತ ಅದು ಹೆಂಗೆ ಹೊರಗಲ್ಲ ಮನಸ್ಸಿನ ಅನ್ಕೋತ ಲಿಂಗ ಪೂಜೆ ಮಾಡೋದು. ನೀವು ಮುಂಜಾನೆ ಹಿಂಗೆ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿ ಆಮೇಲೆ ಸಾಯಂಕಾಲ ಒಂದು ಸರ್ತಿ ಹೊಲ ಎಲ್ಲ ನಮ್ಗೆ ಎಲ್ಲ ಕೆಲಸಗಳು ಇರ್ತಾರೆ. ಅವಾಗ ಬಂದ ಸ್ನಾನ ಪಾನ ಏನು ಮಾಡೋದಂತೆ ಕೈಕಾಲು ಮುಖ ತಗೊಂಡು ಒಂದು ಕಡೆ ಹಿಂಗೆ ಚೆಲ್ಲ ಇಟ್ಕೊಂಡು ಮತ್ತು ಅವಾಗಿಟ್ಟು ಏನು ನೀರು ತೊಗೊಂಡು ಮಾಡ್ಕೊಂಡು ಮತ್ತೊಂದು ಮುಂಜಾನೆ ಒಂದು 5 ನಿಮಿಷ, ಸಂಜೆನಾಗ ಒಂದು 5 ನಿಮಿಷ ಲಿಂಗ ನೋಡು. 2 ಪೂಜೆ ಅದು 3 ಹೊತ್ತು 3 ಪೂಜೆ ಮಾಡೋದು. ನಮ್ಗೆ ಎಲ್ಲ ಜಗತ್ತಿನ 3 ಕಾಲಗಳಿರ್ತವೆ: ಭೂತಕ ಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲ. ಹೌದು, ಜೀವನ ಹಂಗೆ ಬಾಲ್ಯ ಯೌವನ ಮೋಹ ಕಲಾಸದು ಕೊನೆ. ಹಿಂಗೆ ಜಗತ್ತಿನ ಎಲ್ಲದಕ್ಕೂ 3 ಅದಾವೆ: ಮುಂಜಾನೆ,
ಮಧ್ಯಾಹ್ನಕ್ಕೆ ಸಂಜೆಗೆ ಹೌದ್ರಿ ಹಿಂಗೆಲ್ಲ ಇರ್ತಲ್ಲ. ಅದಕ್ಕೆ ನಾವು 3 ಹೊತ್ತು ಪೂಜೆ. 3 ಹೊತ್ತು ಅಂದ್ರೆ ಎರಡು ಮುಂಜಾನೆ ಒಂದು ಆಯ್ತು, ಸಂಜೆಗೆ ಒಂದು ಇನ್ನೊಂದು ಯಾವಪ್ಪ ಅಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 4:15 ಟೈಮ್ ಅವಾಗ ಒಂದು ಸರ್ತಿ ಪೂಜೆ ಮಾಡ್ಬೇಕು. ಮುಂಜಾನೆ ಹಿಂಗೆ ಜಳಕ ಮಾಡಿ ಪೂಜೆ ಮಾಡಿ ಸಂಜೆನಾಗ ಕೈಕಾಲು ಮುಖ ತಗೊಂಡು ಅವಾಗ ಹೆಂಗೆ ಮಾಡ್ಬೇಕು, ಅವಾಗ ಎಲ್ಲರೂ ಎದ್ದು ಕಿರಿ ಹಿಂಗೆ ಗಂಟೆ ಹೊಡ್ಕೋತ ಹಿಂಗೆ ಮಾಡ್ಕೊಂಡು ಕೂತ್ರ ಅಲ್ಲಿ ಮಕ್ಳು ಇರ್ತಾವ ಅವ್ವ ಏ ಮಕ್ಕಳ ಇದೇ ಹಚ್ಚಿ ಕಿರಿಕಿರಿ ಬೇರೆ ಬಿಡ್ತಾರೆ. ಅದಕ್ಕೆ ಅಲ್ಲಿ ಮಕ್ಕೊಂಡಿದ್ದು ಯಾವುದು, ಮಕ್ಕೊಂಡಿದ್ದು ಏನದು ದೇವ್ರ ಆ ದೇವ್ರಿಗೆ ತೊಂದರೆ ಮಾಡಿ ಈ ಲಿಂಗನ ಪೂಜೆ ಮಾಡಬಾರ್ದು. ಅದಕ್ಕೆ ಅವ್ರು ಗಪ್ಚಿಪ್ ಎದ್ದು 12ರಿಂದ 4:15 ಒಳಗೆ ಅದು ಗಪ್ಚಿಪ್ಪು ಸ್ವಲ್ಪ ಊಟ ತಗೊಂಡು ನಾವಿಟ್ಟು ಇವತ್ತಿನ ಲಿಂಗಾಯಿ ಹಚ್ಕೊಂಡು ನಾವು ಲಿಂಗಾಯಿ ಕಾಣಕ್ಕೆ ಬೆಳಕಿದ್ರೆ ಸಾಕು. ಅವಾಗ ಹಿಂದಕ್ಕೆ ಇರ್ತಿದ್ಲ, ಅವಾಗ ಏನು ಮಾಡ್ತಿದ್ರು ದೀಪ ಹಚ್ತಿದ್ರು. ಈಗೇನು ಜೀರೋ ಬರ್ತಿರ್ತಾವ ಎಲ್ಲಿ ಇಂಥವೆಲ್ಲ ಹಚ್ಚಿದ್ರು. ಅಲ್ಲಿ ಆಟೆ ಬೆಳಕಿನ ಲಿಂಗ ನೋಡ್ಕೊಂಡು 5 ನಿಮಿಷ 10 ನಿಮಿಷ ಅಷ್ಟಕ್ಕ ಮುಗಿಸಿ ಮತ್ತು ಅದು ಮನಸ್ಸಿನ ಹೇಳೋದು. ಮತ್ತೆ ಹಗಲ ತಿಳೋತ್ನಾಗ ಜೋರ್ ಮಾತ್ರ ಹೇಳ್ಬೇಕು. ಇವ್ರೆಲ್ಲ ವಚನ ರಾತ್ರಿ ಮತ್ತೆ ತಂದೆ ತಾಯಿ ಅಂದ್ರೆ ಎಲ್ಲಿ ತಂದೆ ತಾಯಿ ಸುಮ್ಮನೆ ಬಂದು ಇರೋತಾರ ಹೇಳ್ತಾರೆ. ಹೌದು ಸ್ವಲ್ಪ ಅಷ್ಟು ಹೇಳಿ ಮತ್ತೆ ಇದು ಮಾಡಿ ಮತ್ತೇನು ಮಾಡಿದ್ರೆ ಮಕ್ಕೊಂಡ್ಬಿಡು. ಇದು ಒಂದು ಪೂಜೆ. ರಾತ್ರಿ ಏನು ಪೂಜೆ ಮಾಡ್ಕೋತೇವಲ್ಲ ಅದು ನಮ್ಮ ಸಮಯದಾಗ ಮಾಡ್ಕೊಳ್ಳಿ. ಉಳಿತಿದ್ದೆಲ್ಲ ಸಮಯ ಸದ್ಯ ಎಲ್ಲಾರು ಕೂತಿರಲ್ಲ. ಇದು ಎಲ್ಲ ಯಾರ ಸಮಯಪ್ಪ ಅಂದ್ರೆ ಗುರುಗಳ ಸಮಯ. ನಂದು ಈ ಸಮಯ ಯಾರಪ್ಪ ಅಂದ್ರೆ ನಿಮ್ಮ ಸಮಯ ಇದು ಹೌದಲ್ರಿ. ಈಗ ಮುಂಜಾನೆ ಒಂದು ಸಮಯ ಯಾರು ಇರ್ತೈತಿ, ಇವ್ರ ಸಮಯ ಇರ್ತೈತಿ. ಇವ್ರು ರೆಡಿ ಮಾಡಿ ಒಕ್ಕೆ ಮಾಡಿ ಕಳಿಸ್ಬೇಕಲ್ಲ ಹೌದಲ್ರಿ. ಅವ್ರ ಮನೆಯವ್ರ ಸಮಯ ಇರ್ತೈತಿ, ಒಂದ್ ಸಮಯನೇ ಇರೋದಿಲ್ಲ. ಅವ್ರ ಅತ್ತಿ ಸಮಯ ಇರ್ತೈತಿ, ಅವಾಗ ಮನೇನ ಬಾಂಡೆ ಸಮಯ ಇರ್ತೈತಿ. ಇವ್ರ ಸಮಯ ಇರ್ತಲ್ಲ, ಒಗ್ಯಾಣ ಸಮಯ ಇರ್ತೈತಿ. ಅಲ್ಲಿ ಮನೆ ಒರೆಸೋ ಸಮಯ ಇರ್ತೈತಿ. ಅಲ್ಲಿ ಮಂದಿ ಬರೋರು ಹೋಗೋರ ಸಮಯ ಇರ್ತೈತಿ. ಹೇಗೆ ನಾವು ಮಾತಾಡಿ ಇವ್ರ ಸಮಯ ಗಂಡನ ಸಮಯ ಅಂದ್ರೆ ಪೂರ್ಣ ಇವ್ರ ಸ್ವಂತ ಸಮಯ ಯಾವಾಗಪ್ಪ ಅಂದ್ರೆ ಎಲ್ಲಾರ್ದು ಹಂಗೆ ರೀ. ನಮ್ಮ ಸ್ವಂತ ಸಮಯ ರಾತ್ರಿ 12ರಿಂದ 4:15 ಒಳಗೆ ಜಗತ್ತೆ ಯಾರಿಗೂ ತೊಂದರೆ ಮಾಡೋಲ್ಲ. ಮತ್ತು ಅವಾಗ ಮುರ್ಚೆಟ ಮೈಲಿಗೆ ಇವು ಯಾವ ಲಿಂಗಾಯ ಅಂದ್ರೆ ದೇವ್ರ ಅವಾಗೇನು ಮುರ್ಚೆಟ ಅವಾಗೇನು ಮೈಲಿಗೆ ಏನೇ ಇರೋದು ಮುಖ ತಕ್ಕೊಳ್ಳೋದು ಹಚ್ಕೊಂಡು ಲಿಂಗ ನೋಡಿ ಮತ್ತು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನಿನ್ನಲ್ಲದೆ ಮತ್ತಾರು ಇಲ್ಲವ ನೋಡಿ. ಇಲ್ಲೇ ತಾಯಿ ತಂದೆ ಐತಿ, ಅಲ್ಲಿಂದ ಬಂಧು ಬಳಗ ನಮ್ಮ ತಲೆ ಕೂಡಲಿಕ್ಕೆ ಹೆಚ್ಚಿಗೆ ಬಂಧು ಬಳಗ ಐತಿ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೇಳ್ತೇವೆ. ಇವರೆಲ್ಲ ಕಣ್ಮುಂದೆ ಅದಾರ ಅವ್ರೆಲ್ಲರೂ ಸುಳ್ಳ ನೀನೇ ಕರೆ ಅಂತ ಹೇಳ್ತೇವೆ. ಯಾಕಪ್ಪ ಅಂದ್ರೆ ಇವರೆಲ್ಲ ಏನಾದ ಸಮಯ ಬಂದಂಗೆ ನಮ್ಮನ್ನ ಬಿಟ್ಟು ಹೋಗಿಬಿಡ್ತಾರೆ. ಇವರು ಅವ್ರ ಸಮಯ ಬಂದಂಗೆ ಹೋಗ್ತಾರೆ, ನಮ್ಮ ಅನುಕೂಲ ತಪ್ಪಿದಾಗ ಹೋಗ್ತಾರ ಹೌದ್ರಿ. ಎಲ್ಲರೂ ಬಿಟ್ಬಿಟ್ಟು ಹೋಗ್ತಾರ. ಇದು ಲಿಂಗಯ್ಯ ನಮ್ಮನ್ನ ಎಂದೂ ಬಿಟ್ಟು ಹೋಗುದಿಲ್ಲ. ಅದಕ್ಕೆ ಕೊಡಲ ಸಂಗಮದೇ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮದನ್ನು ಕಷ್ಟ ಕೊಡು, ಸುಖ ಕೊಡು, ಶೈ ಕೊಡು, ಕೈ ಕೊಡು, ಏನು ಮಾಡ್ತಿ ಮಾಡೋದು ನೀನು ನನ್ನ ಜೊತೆ ಇರಪ್ಪ ತಂದೆ ತಿಳ್ಕೇರಿ ಮತ್ತು ಮಕ್ಕೊಂಡು. ಇದು ಹಿಂಗೆ ತ್ರಿಕಾಲ ಪೂಜೆ ನೋಡಿ. ತ್ರಿಕಾಲ ಪೂಜೆ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡ್ತೀರಿ, ನೀವೇ ದೇವರಾಗ್ಬಿಡ್ತೀರಿ. ಅದಕ್ಕೆ ಈ ಲಿಂಗ ಏನಿಲ್ಲ ನಾವೆಲ್ಲರೂ ಮಕ್ಕಳು ಕಟ್ಕೋಬೇಕು. ಗೊತ್ತಾಗ್ತಿಲ್ವ? ನೀವು ಕಟ್ಕೊಂಡು ಲಿಂಗ ಕಟ್ಕೋಬೇಕು. ಮತ್ತು ಮಂತ್ರ ಅಂದ್ರೆ ವಚನಗಳನ್ನು ಓದಬೇಕು, ವಚನಗಳನ್ನು ಹೇಳಬೇಕು. ವಚನಗಳನ್ನು ಉಳ್ಸಕ್ಕೆ ಎಷ್ಟು ಕಷ್ಟಪಟ್ಟಾರ ನಮ್ಮ ಹಿರಿಯರೆಲ್ಲ. ಕಲ್ಯಾಣ ಕ್ರಾಂತಿ ಒಳಗೆ ರಕ್ತ ಕ್ರಾಂತಿ ಎಷ್ಟೋ ಜನ ತಾಯಿಗಳು ಹಿಂಗೆ ಅದೇ ಹಡದ 2 ತಿಂಗಳು 3 ತಿಂಗಳು ಕೂಸುಗಳಿದ್ದು ತೊಟ್ಟಲ್ದಾಗಿರುವ. ಅಲ್ಲಿಂದ ಯಾರೋ ಬಂದು ಹೇಳಿದ್ರು ಒಡೆ ಯವ್ವ ಅವೆಲ್ಲ ಶರಣರನ್ನು ಕೊಡ್ಲಾಕತ್ತಾರ ನಾನು ಮುಗಿಸ್ತೀನಿ ಇದು ಎಲ್ಲ ಕಲಾಸ ಮಾಡಾಕತ್ತಾರ. ಮತ್ತು ಈಗ ವಚನವನ್ನು ತೊಗೊಂಡು ಹೋಗ್ಬೇಕಾಗೈತಿ. ಹೆಂಗೆ ಅಯ್ಯವ್ವ ಹೌದಾ, ಅತ್ತಿನ ಕಳಿಸ್ಬೇಕತ್ತಾರ, ಅತ್ತಿ ಕಾಲ ಇಲ್ಲ, ಮಾವನ ಕಳಿಸ್ಬೇಕತ್ತಾರ, ಹಿಂಗೆ ವಯಸ್ಸಾಗೈತಿ ಹೆಂಗೆ ಮಾಡೋದು. ಯವ್ವ ನಾ ಗಟ್ಟಿದ್ದೀನಿ ನಾನೇ ಹಕ್ಕಿನಿ. ಈ ಖುಷಿನ ಒಂದು ಜಾಕ್ ಮಾಡಿರ್ತಿ. ಎಷ್ಟೋ ಜನ ಹಡದು 3-4 ತಿಂಗಳು ಕೂಸ್ಗಳನ್ನ ಅಲ್ಲೇ ಬಿಟ್ಟು ಈ ವಚನಗಳನ್ನು ತೊಗೊಂಡು ತಲೆ ಮೇಲೆ ತೊಗೊಂಡು ಡುಬ್ಬಕ್ಕೆ ಕಟ್ಕೊಂಡು ಉಳಿಸಿ ನಮ್ಮ ಕೈಯಾಗ ಕೊಟ್ಟಾರ ವಚನಗಳನ್ನು. ಅದಕ್ಕೆ ಆ ವಚನವನ್ನು ಓದಬೇಕು, ದಿನ ಪೂಜೆ ಮಾಡಬೇಕು, ವಚನವನ್ನು ಓದಬೇಕು, ಈ ಸಮಾಜ ಸೇವೆಯನ್ನು ಮಾಡ್ಕೋತ ಜೀವನ ಕಳೀಬೇಕು. ಇದು ನಾವು ಇದಕ್ಕೆ ಇವ್ರಿಗೆ ಯಾರತ್ತಾರ ಅಂದ್ರೆ ಹಿಂಗೆ ಮಾಡೋರಿಗೆ ಲಿಂಗಾಯತರು ಅಂತಾರ. ಹಂಗೆ ನಾವು ಶುದ್ಧ ಲಿಂಗಾಯತರಾಗಿ ಬದುಕಬೇಕು. ಅದಕ್ಕೆಲ್ಲರೂ ಲಿಂಗ ಕಟ್ಕೋಬೇಕು. ಈಗ ಗೊತ್ತಾಯ್ತಿಲ್ರಿ ಲಿಂಗ ಮಹಿಮೆ ಗೊತ್ತಾಯ್ತಿಲ್ರಿ. ಮತ್ತೆ ಏನ್ರ ಡೌಟ್ ಐತೆ ಅಂತ ಹೇಳಿ, ಏನು ಸಮಸ್ಯೆ ಐತೆ ಹೇಳ್ರಿ ಲಿಂಗ ಕಟ್ಕೊಳಕ್ಕೆ. ಈಗ ನೀವು ಈ ಲಿಂಗ ಕಟ್ಕೊಳಕ್ಕೆ ಏನ್ರ ಸಮಸ್ಯೆ ಇದ್ರೆ ಹೇಳ್ರಿ ನನಗೆ, ಅದು ಸ್ವಲ್ಪ ನನಗೆ ತಿಳಿದಟ್ಟು ಹೇಳ್ತೀನಿ. ಹೇಳ್ರಿ ಯಾರಿಗೆ ಏನಾರ ತೊಂದರೆ ಐತೆ ಲಿಂಗ ಕಟ್ಕೊಂಡು ನೋಡ್ರಿ. ನೀವು ಯಾವಾಗ ಕಟ್ಕೊಂಡಿವ? ಪುರಾಣ ಹಾಕ್ಯಾರಲ್ಲ ಒಟ್ಟ ತೆಗಿಬೇಡಪ್ಪ, ನಿಮ್ಮ ಮಗು ಕೊಡಲಾಗಿಲ್ಲ. ಮನ್ಯಾಗ ಐತಿ ಬೆಲ್ಲ ಐತಿ. ಪಟಕನ ಬಳಿ ಹೋಗೋಣ ಏನ್ ಮಾಡ್ತೀರಿ, ಬಟ್ಟೆ ಎಲ್ಲದ ನಾವು ಹಿಡ್ಕೊಂಬಂದು ಬಳೆ ಹೌದು ಬೆಲ್ಲ ಐತಿ ಬಿಡ್ತೀರಿ. ಹೌದು ಶೀರ್ ಹೇಗಾಡನೆ ಎಲ್ಲ ಅವ್ರ ತವ್ರ ಮನ್ರಿ ಅವ್ರು ಇಲ್ಲ ಸ್ವಲ್ಪ ಸೀರ್ಗಿರ್ ಹೇಳ್ದಂದ್ರೆ
ಅಡುಗೆನೇ ಬಂದು ಮಾಡ್ತೀವಿ ಚೀರ ಕಣಕ್ ಕವರ್ ಇಲ್ಲ ಆದ್ಮೇಲೆ ಬಂದ್ ಮಾಡ್ತೀವಿ ಅಂದ್ರೆ ಮತ್ತೆ ಲಿಂಗ ಹೋದ ಹೆಂಗೆ ಊಟ ಮಾಡಿದ್ವಿ ಅದು ಅದಕ್ಕೆ ಅಲ್ಲಿ ಲಿಂಗ ಅಂದ್ರೆ ಏನ್ವಾ ದೇವ್ರ ಅದಕ್ಕೆ ಇವತ್ತು ಲಿಂಗ ಕೊಡ್ತೀನಿ ಎಲ್ಲರಿಗೆ ಎಲ್ಲರೂ ಲಿಂಗ ಇಟ್ಕೊರಿ ಲಿಂಗ ಪೂಜೆ ಮಾಡಿರಿ ವಚನ ಓದ್ರಿ ನಿಮ್ಗೆ ಏನೇನು ಸಂಕಲ್ಪಗಳದಲ್ಲ ಎಲ್ಲ ಈಡೇರ್ತಾವ ಅವು ಯಾರು ಈಡೇರ್ಲಿಕ್ಕ ಮತ್ತೆ ಯಾರನ್ನ ಕೇಳೋಕೆ ನೀವು ಬಂದ್ರೆ ಮತ್ತೆ ಸ್ವಾಮಿ ಅಲ್ಲಿ ಫೋನ್ ಮಾಡಿ ಲಿಂಗ ಈಗ ಕೇಳ್ರಿ ಲಿಂಗ ಪೂಜೆ ನಮಗೂ ಕೇಳ್ರಿ ನನಗೂ ಕೇಳ್ರಿ ಹೇಳ್ತೀನಿ ಅಯ್ಯೋ ಸ್ವಾಮಿ ಹಿಂಗೆ ಹೇಳಿದಾರ ನಮ್ದು ಹಿಂಗೆ ಆಗಿಲ್ಲ ಮತ್ತೆ ಸದ ಯಾರೇ ಇರಲಿ ಸದ ಯಾರು ಬಂಗಾರ ಯಾವತ್ತು ಒಟ್ಟು ಒಟ್ಟು ಹೆಸರೇ ಇಟ್ಟಿರ್ತಾರೆ ಏನೋ ಒಂದು ಮಾಡಿಸ್ಬೇಕಾಗ್ತದೆ ಒಂದೇ ಸರಿ ಕೊಡ್ತಾರೆ ಹೌದು ಮಾಲಕರಿಗೆ ಹೇಳಿದ್ರೆ ಒಂದೇ ಸರಿ ಮಾಡ್ತಾರೆ ಎಷ್ಟು ಸರಿ ರಿಕ್ವೆಸ್ಟ್ ಮಾಡ್ತಾರೆ ನೋಡ್ರಿ ಕಾಯಿಲೆ ಬರ್ಲ ಜ್ವಾಳ ಬರ್ಲ ಮನೆ ಕಟ್ಟೋದು ಹೋಗಿಲ್ಲ ಹಿಂಗೆಲ್ಲ ಹೇಳ್ಕೊತ ಬಂದು ಕೊಡಿಸಿರ್ತಾರೆ ಹೌದು ಹಂಗೆ ಹಿಂಗಾಗಿ ನಾವು ಈಗ ನೋಡು ನಾವು ಹಿಂಗಾಗಬೇಕು ಅಂದ್ರೆ ಮುಂಜಾನೆ ಆಗಲಿಲ್ಲ ಹಂಗೆ ನಾವು ಅಷ್ಟೊಂದು ನಾವು ರಿಕ್ವೆಸ್ಟ್ ಮಾಡಬೇಕು ಪ್ಲೀಸ್ ಕೇಳ್ಕೋಬೇಕು ಇದು ಮಾಡೋಕ್ಕಿಲ್ರು ಹಂಗೆ ಮಾಡಿದ್ರೆ ಏನು ಮಾಡ್ತಾರೆ ಅಲ್ಲಿ ಹಿಂಗಾಗಿ ಒಂತು ಕೊಡ್ತಾರೆ ಒಂದು ಆಯ್ತು ತಗೋ ತಥಾಸ್ತು ಅವು ನೀಗಲಾರ್ದ ಜಗತ್ನ್ಯಾಗ ಆಗೋದಿಲ್ಲ ನೀನು ಒಲಿದರೆ ಕೊರಡು ಮನೋರುವುದಯ ಪಾಠಗಳು ಹೆಚ್ಚಿಗೆ ಹಾಕಿ ಮಾಡ್ತೀವಿ ದೇವ್ರು ಒಲಿವೆ ನೀನು ಒಲಿದರೆ ಬರಡು ಭಯನವುದಯ ಯಾವ್ಯಾವ ಹೊಟ್ಟೆ ಮಕ್ಕಳು ಹಡ್ಯಾಕ್ಸ ಅವೆಲ್ಲ ಹಡ್ಯಾಕ್ಸರು ನೀನು ಒಲಿದರೆ ವಿಷವು ಅಮೃತಬಹುದಯ್ಯ ಇದು ವಿಷನೇ ಐತಿ ಆ ದೇವ್ರ ಒಲಿಮೆ ಆಯ್ತಂದ್ರೆ ಅಮೃತ ಆಗಿರೋದು ಹೌದು ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ತಾವೆ ದೇವರು ಒಲಿಮೆ ಆಯ್ತಪ್ಪ ಅಂದ್ರೆ ನಾವು ಏನೇನು ಮನಸ್ಸು ಅನ್ಕೋತೇವಲ್ಲ ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದ್ಬಿಡ್ತವೆ ಹಂಗೆ ದೇವ್ರಿಗೆ ನೀಗಲಾರಂಥ ಕೆಲಸ ಯಾವುದೂ ಇಲ್ಲ ಅದಕ್ಕೆ ಆ ದೇವ್ರಿಗೆ ಪೂಜೆ ಮಾಡ್ಕೋತೀವ್ರಿ ನಮಗೆಲ್ಲ ಕಲ್ಯಾಣ ಆಕೈತಿ ಈಗ ಮೊದಲ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಸಾಲಿಗೆ ಹಾಕೊಂಡು ಹೋಗ್ಬೇಕು ತೆಗೆದು ಇಡಬಾರ್ದು ಮನ್ಯಾಗ ಗೊತ್ತಾಗ್ತಿಲ್ಲ ಸಾಲಿ ಹಾಕೊಂಡು ಹೋಗ್ಬೇಕು ಹಾಕೊಂಡು ಹೋದಾಗ ಕೇಳಿದ್ರೆ ತುಕ್ಕ ಒಳಗೆ ಹಾಕೊಳ್ಳೋ ಸಾಲಿ ಹೋಗೋತ್ನಾಗ ಒಳಗೆ ಹಾಕೊಂಡಿರ್ಬೇಕ ಅಕಸ್ಮಾತ್ ಯಾರೇ ಕೇಳಿದ್ರೆ ತುಕ್ಕ ಇದೇನು ಅದು ಕೇಳಿದ್ರೆ ಏನಂತ ಹೇಳ್ಬೇಕು ಅದಕ್ಕ ದೇವರ ಅಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇದು ಏನಂತ ಅದು ಏನಂತ ಕೇಳಿ ಏನಂತ ಹೇಳ್ಬೇಕು ಅದಕ್ಕೆ ದೇವರ ಇದು ನಮ್ಮ ದೇವ್ರ ಐತ್ರಿ ನಮ್ಮ ದೇವರಲ್ಲ ನನ್ನ ದೇವರ ಅಂತ ಹೇಳ್ಬೇಕು ನಮ್ಮ ದೇವರ ಅಂತ ಹೇಳ್ಬೇಕು ನನ್ನ ದೇವರ ಐತ್ರಿ ನಮ್ಮ ಗುರುಗಳು ಕೊಟ್ಟಾರ ನಾ ಕೊಳ ಒಳಗೆ ಹೋಗಿ ಸಾಲಿ ಹೋಗ್ತೀನಿ ಹೊರಗೆ ಹೋಗಿ ಹೊರಗೆ ಬಂದಾಗ ಏನಂತ ಮ್ಯಾಗಿ ಹಾಕೊಂಡಿರ್ಬೇಕು ವಾಪಸ್ ಬರ್ರಿ ಒಬ್ರು ಮಕ್ಕಳು ಎಲ್ಲರೂ ಶಾಣೆ ಐತೆ ನೋಡಿದ್ರೆ ಮಾಡೋದು ಮಜ್ಜಿ ಚಲೋ ಬರ್ಕೊಂಡು ಮಾಡೋದು ಮಣ್ಣು ಕೇಳೋದು ಇವೆಲ್ಲ ಚೀಟಿ ತಾಯ್ತ ದಾರ ಇದು ಕಟ್ಕೋಬಾರ್ದು ಇನ್ ಮೇಲೆ ದೇವರ ಇದನ್ನ ದಾರದ ಕತ್ಲಕ್ಕೆ ಬೀಳ್ಬಾರ್ದು ಹೌದು ದೇವರನೇ ಐತ್ಲ ನಮ್ಗೆ ತಾಯ್ತ ಹೇಗೆ ಕಟ್ಕೋಬಾರ್ದು ತಾಯ್ತ ಯಾಕಂದ್ರೆ ನಮ್ಮ ನಂಬಿಕೆ ಅಲ್ಲಿ ವ್ಯತ್ಯಾಸ ಆಗುತ್ತೆ ಹೌದು ಒಂದ್ರ ಮೇಲೆ ನಂಬಿಕೆ ದೇವರ ನಂಬಿಕೆ ಮತ್ತೆ ಕಾಲಾಗತ್ತೆ ಏನು ಕೇವಲ ಲಿಂಗ ಹೌದು ಸರಿ ಬಾ ನೀ ಬಾ ಏನು ಒಂದ್ ದಿವ್ಸ ಮಾಡಿ ಮತ್ತೆ ಪೂಜೆ ಹೇಳೋ ಯಪ್ಪ ಪೂಜೆ ತಪ್ಪುತ್ತು ಹಂಗೇನಿಲ್ಲ ತಪ್ಪಲಿ 6 ದಿವಸ ಹಂಗ ದೇವ ಹೇಳ್ತಾ ಬಸ್ ಮಾಡೋದು ಮತ್ತೆ ಈಗ 3 ಹೊತ್ತು ಸರಿಯಾಗಿ ಊಟ ಮಾಡ್ತೀವಿ ಆರು ಒಂದೊಂದು ದಿವಸ ತಪ್ಪಿಡ್ತಾವೆ ಹೌದಿಲ್ಲ ತಪ್ಪಿರ್ತೀನಿ ಏನೋ ಮನೆ ಬೇಗ ಬಂದ್ರೆ ಹೊಲ್ದಾಗ ರಾಜ್ ನಡೆಸ್ತೀವಿ ಮುಂಜೆ ಪೂಜೆ ಮಾಡೋಕ್ಕಾಗೋದಿಲ್ಲ ಪ್ರಸಾದ 12 1 ತನಕ ಕೆಲಸ ಆಗಿರ್ತೈತಿ ದಿವಸ ಹಂಗೆ ಮಾಡ್ತೀವಲ್ರಿ ಒಂದು ದಿವಸ ಅಳಿಸ್ಕೊಂಡು ಇದೆಲ್ಲಿ ತಂದ್ರಿ 2-3 ದಿವಸ ಆಗ್ತದೆ ನಾವು ಯಾರೇ ಮಾಡಿ ಮಾಡ್ತೀವಿ ಹಂಗೆ ನಾವು ಲಿಂಗ ಪೂಜೆ ಒಂದು ದಿವಸ ಏನು ಹಿಂಗೆ ಹೆಚ್ಚು ಕೆಲಸ ತಪ್ಪೋದಾಕ ಅವ್ರು ಕಾಯಂ ಅದೇ ಕೈ ಇಡಬಾರ್ದು ಮತ್ತೆ ಬಾಯ್ ಮೇಲೆ ನಿಮ್ಮ ಏನು ಕಟ್ಟಕ್ಕೆ ದಾರ ಪರ ಕಟ್ಟಕ್ಕೆ ಬಂದ್ರೆ ಏನಂತ ಹೇಳ್ಬೇಕು ಕಟ್ಟಂಗಲ್ಲ ಕಟ್ಕೊಳಂಗಲ್ಲ ಇದು ಮೂಢನಂಬಿಕೆ ಅಮ್ಮ ನನ್ನ ತನಕ ದೇವ್ರ ಐತಿ ಅಂತ ಹೇಳ್ಬೇಕು ಗೊತ್ತಾಗ್ತದ ಇದೇನಿದು ರಶ್ಮಿಕಾ ಇದೇನೇಮ್ಮ ಕಳ್ಕೊಬೇಡ ಯಾವ ಚಂದ ಬಸ್ ಬರ ಏನಿಲ್ಲ ನೀ ಕಟ್ಕೊಂಡು ಕಾಲ ಕಟ್ಕೊಂಡಿಲ್ಲ ಬೇರೆ ಕಟ್ಟಕೊಂಡ್ರೆ ಏನಂತ ಹೇಳ್ಬೇಕು ನೋಡೋದಕ್ಕೆ ಬೇಡ ನಮ್ಮ ಶರಣ ಬಸವಣ್ಣ ಒಳಗೆ ನಮ್ಮ ದಾರ ಪರ ನೋಡಿ ಏನಿದಾವ ಇನ್ನೇನು ಕಟ್ಕೋಬೇಡ ಇವತ್ತು ಹೆಚ್ಚಿಕೊಳ್ಳೋದು ಲಿಂಗ ಫಲ ವಚನಗಳನ್ನ ವಾರಕ್ಕೊಂದು ವಚನ ಬಾಕಿ ಮಾಡಿ ಗೊತ್ತಾಯ್ತಾ ಮತ್ತು ಲಿಂಗ ಕಟ್ಕೊಂಡು ಮತ್ತೆ ಸ್ವಲ್ಪ ಸಾಗೋಣ ಫಸ್ಟ್ ಬರ್ಬೇಕು ಯಾವ ಗುರುಗಳು ಲಿಂಗ ಕೊಟ್ಟಿದ್ರು ಮರ ನನಗೂ ಹೇಳ್ತಾರೆ ಗೊತ್ತಾಯ್ತಿಲ್ಲ ಫಸ್ಟ್ ಬರ್ಬೇಕು ಅಪ್ಪಾಜಿ
ಅಭ್ಯಾಸ ಮಾಡೋದು, ಮನೆ ಮಾತು ಕೇಳೋದು. ಆದ್ರೆ ದೊಡ್ಡವರು ಈಗ ಇದು ಲಿಂಗ ಇದ್ದವ್ರು ನಿಮ್ಮ ಲಿಂಗ ಕೊಟ್ಟವ್ರಿಗೆ ಕೊಡ್ತೀನಿ ರೀ. ಲಿಂಗ ಕಟ್ಟಿದ್ದಲ್ಲಿ ಹೌದಾ ಕೈಗೊಂಡಿದ್ದೆ ಇನ್ನೊಂದು ಜಾಸ್ತಿ ಸಾಣದಿದು ನೋಡಿ ಕೊಡ್ತೀನಿ ರೀ. ಅಲ್ಲಿ ಏನು ಮಾಡ್ತೀವಿ ಗಾರಿ ಎಲ್ಲ ನಿಂತೀವಿ ಕೈಯಾಗಿ ಹೊಡ್ಕೊಂಡು ಹಿಂಗೆ ಇಟ್ಕೊಂಡು ಇವತ್ತು ಹಚ್ಬೇಕು. ಆ ಕಡೆ ಹಚ್ಬೇಕಾದ್ರೆ ಆ ಕಡೆ ಬಾಜು ಹಚ್ಬೇಕು ರೀ. ನಿಮ್ಮ ಕಡೆ ಏನು ಹತ್ಬಾರ್ದು. ಆರೆ ನಿಮ್ಗೆ ಲಿಂಗ ಹೂವು ಏರ್ಸಿದ್ರ ಈ ಕಡೆ ಬಾಜು ಏರ್ಸ್ಬೇಕ್ರಿ, ಆ ಕಡೆ ಬಾಜುನೇ ಏರ್ಸೋದ್ರಿ. ನಿಮ್ಗೆ ಏನು ಮಾಡ್ಕೋ, ನಿಮ್ಗೆ ಲಿಂಗ ಕಾಣು. ನಮ್ಮ ಪೂಜೆ ಲಿಂಗ ನೋಡಿದ್ರೆ ಪೂಜೆ. ಅವಾಗ ಏನೋ ಧೂಪ ದೀಪ ಎಲ್ಲ ಬೆಳಗ್ರಿ ಮಾಡಿ ಗಂಟೆ ಬಾರಿಸ್ರಿ ಎಲ್ಲ ಮಾಡಿ ನೈವೇದ್ಯ ತೋರಿಸ್ರಿ ಎಲ್ಲ ಮಾಡಿ ಇದು ನೋಡ್ಕೊತ ಕುಂದ್ರು. ಬಿಡಿ ಕೈ ಎಡಗೈ ಹಿಡಿ. ಕೈಯಾಗ ಬಸವಾತ್ ಬರ್ಕೊಂಡು ಸಾಂಗ್ ಲಿಂಗ ಇರಲಿ. ಅಲ್ಲಿಂದ ನನ್ನ ಕಣ್ಣು ನೋಡಿವ ಬಸವ 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 ಕೊಟ್ಟಿರ್ರಿ. ಎಲ್ಲ ಒಳ್ಳೇದಾಗತ್ತೆ. ಹುಡುಗ ಸ್ವಲ್ಪ ಭಾಳ ಗಟ್ಟಿ ನೋಡ್ರಿ ನೀವು. ಹಿಡಿದಾಗ ಕೂತ್ರು ಕಾಯಿ ಕಣೋಲ್ರಿಲ್ಲ, ಕಾಲು ಹಿಡಿಬೇಕು ಕೆಟ್ಟು ಗಟ್ಟಿದ್ರಿ ನೀವು. ಮತ್ತೆ ನಾವು ಬೇಸ್ ಹೇಳಕ್ ನಾಚಿಕ್ ಬಂದ್ರೆ ಬೇಸಲ್ಲ, ಅದನ್ನ ಗಟ್ಟಿಗೆ ಅನ್ಬೇಕು ನೋಡವ. ಅದಕ್ಕ ನೋಡೋದು ಆಧಾರ ತಗೋರಿ. ಗೊತ್ತಿರ್ಲಿವ ನಮ್ಗೇನು ಇಚ್ಛೆಗಳದಾವಲ್ಲ ತಗೋರಿ. ಎಲ್ಲಿ ಒರೆಸ್ಬಿಟ್ರೆ ಈಗ 2 ವರ್ಷ ಬಿಡ್ರಿ. ಈಗ ಕೈ ಎಲ್ಲ ತಾರ ಕಟ್ಕೊಂಡ್ರಲ್ಲ ಕೈ ಹಿಡ್ರಿ. ಆ ಕಟ್ಕೊಂಡ್ಯಾವ ಇನ್ನು ಮೇಲೆ ಯಾಕಂದ್ರೆ ದೇವ್ರೇ ಅದಾನ. ಮತ್ತೆ ಯಾಕೆ ಸುಳ್ಳು ದಾರ ಕಟ್ಕೊತೀರ? ದೇವ್ರು ಇಲ್ಲಾರ್ದ ಕಟ್ಕೊಳ್ಳಿ. ಮಳ್ಳು ಮಂದಿ ಹುಚ್ಚು ಮಂದಿ ಇರ್ತಾರ ಅವು ಕಟ್ಕೊಳ್ಳಿ. ಈಗ ವಿಚಾರಿಸಿ ಚಿಟ್ಕೊಡಿ. ನೀವು ಲಿಂಗ ಕಟ್ಕೊಂಡು ಸೈಡ್ ಉಳ್ಕಿದವ್ರು ಬರ್ರಿ ಬರ್ರಿ. ನಿಮ್ದು ಗುಂಡ್ಗಡಿಗೆ ಐತೇನು? ಗುಂಡ್ಗಡಿಗೆ ಐತಿ ನಮ್ಮ ಗೌಡ್ಸೇನಿಗೆ ನಮ್ಮ ಗೌಡಿಗೆ ಮೊದ್ಲ ಅವ್ರನ್ನೇ ಪುರಿಗೆ ಮಾಡಪ್ಪ. ಅಲ್ಲ ಆತಂದಂತ ಆಧಾರ ಏನ್ ಕೆಲಸ ಮಾಡ್ತಾರ? ನೀವೆಲ್ಲ ಹೊಲಕ್ಕೆ ಹೋದ್ರೆ ಮನೆ ಕಾಯ್ತಾರ ಎಲ್ಲ ಮಾಡ್ತಾರ. ಅದು ಮಾಡ್ರಿ ಸರ್. ಒಟ್ಟಿಗೆ ಒಮ್ಮೆ ಕೊಟ್ಬಿಟ್ರೇನ್ರಿ? ಗುಂಡ್ಗಡಿ ಯಾರಿಗಿದ್ರ ಇದು ಮಾಡ್ರಿ. ಗುಂಡ್ಗಡಿಗೆ ಇರ್ಲಿಕ್ಕಂದ್ರೆ ಮನೆ ಗುಂಡ್ಗಡಿಗಿದ್ರೆ ಹಾಕೋರಿ. ಇರ್ಲಿಕ್ಕಂದ್ರೆ ಸಹಿತ ಒಂದು ಗುಂಡ್ಗಡಿ ತಗೋಬೇಕು. ಒಂದು 2 ಸಾವಿರ ಖರ್ಚು ಆಗೋಲ್ಯಾಕ ಅವು ಎಲ್ಲರೂ ಬಿಚ್ಚು ಬಿಚ್ಚು ನಮ್ಮ ಪಾಲ ಹಾಕೋರಿ. ಮುಂದೆ ಬರ್ರಿ. ನೀವು ಎಲ್ಲಿ ಕೂತೀರಿ? ನೀವು ಹಿಮಾಲಯದಾಗ ಬೇಸ್ ಇದ್ ಮಾಡ್ರಪ್ಪ. ಅವ್ರ ಈಗ ಮೊದ್ಲು ನಮಗೆಲ್ಲ ಇದು ಮಾಡಾರ ಅವ್ರ. ನೀವು ನಿಮ್ ಲಿಂಗ ಐತಿ, ನಿಮ್ ಎಲ್ಲಾರು ಐತಿ. ನೀವು ಗುಂಡ್ ಲಿಂಗ ಕಟ್ಟೋ ಸಣ್ಣ ಬರ್ಬೇಕು. ನಿಮ್ ಲಿಂಗ ಐತಿಲ್ರಿ? ಬರ್ರಿ ಮತ್ತೆ ಇಲ್ಲೇ ದೂರ ಕೂತೀರಿ. ಚಂದ ಇಲ್ಲ ಪಡಂಗ ಹೊಸದಾಗೈತಿ. ನಿಜ ಚಲೋ ಪ್ರಸಾದ ಮಾಡಿ ಕಳ್ಸ್ಕೊಂಡ್ ಬಂದಿದ್ದ. ಇಲ್ಲಿ ಬರ್ರಿ.
ಎಲ್ಲರೂ ಈಗ ಕೊಟ್ಟಿರ್ತೀನಿ ಅವು ಇದು ನೋಡಿ ಇಲ್ಲಿ ನಾನು ನಿಮ್ಮನೆ ಬರ್ರಿ ನಿಮ್ಮ ಮೇಲೆ ಕಟ್ಕೋಬೇಡ್ರಿ ಈಗ ಎಲ್ಲಿ ಮೇಲೆ ಕಟ್ಕೋಬೇಡ್ರಿ ನೀವು ಉಪಯೋಗ ಅದು ಆಗೋಷಿದಂಗ ಇಂಥದೇ ಕಟ್ಕೊಳ್ರಿ ಲಿಂಗ ಪೂಜೆ ಮಾಡ್ಕೊಂಡು ಚೀಲ ಹಾಕೋರಿ ಕೊಳ್ಳ ಎಲ್ಲಾರು ಬಂದ್ರೆ ಒಮ್ಮೆ ಎಷ್ಟು ಮಂದಿ ಬಂದು ನಿಮ್ಗೊಂದು ಚೀಲ ಕೊಟ್ಟಿಲ್ಲ ಬಿಚ್ಚಿ ಹಾಕೋರಿ ಆ ಗುಂಡಿ ಬಿಚ್ಚಿಟ್ಕೋರಿ ಈಗ ಲಿಂಗ ಕೊಟ್ಟ ಇಟ್ಕೋರಿ ಎಲ್ಲಾರು ಗುಂಡಿ ಬಿಚ್ಚಿಟ್ಕೋರಿ 6 ಮಂದಿ 6 ಮಂದಿ ಎಲ್ಲರೂ ಕಂಪಲ್ಸರಿ ಇಟ್ಕೋರಿ ಗುಂಡುಗಳಿಗೆ ತಗೋಬೇಕ್ರೆ ಯಾಕಂದ್ರೆ ನಾವೆಲ್ಲ ರೈತರು ಇರ್ತೇವೆ ಗುದ್ಲಿ ಸನಿಕಿ ನಾವು ಏನು ಬಡೋದ್ರೆ ಲಿಂಗ ಏನಕ್ಕ ಬೆನ್ನಕ್ಕ ಅದೇ ಗುಂಡುಗಡೆ ಹೇಗಿದ್ರೆ ಸೇಫ್ ಆಗಿರ್ತದೆ ಯಾರಿದ್ರೆ ಇದು ಮಾಡ್ರಿ ಇರ್ಲಿಕ್ಕೆ ಹೊಸ ತಗೋರಿ ಎಲ್ಲರೂ ಹೊಸ ತ್ರಾಸಿದ್ರೆ ಅಕ್ಕಂತ ಬಿಡ್ರಿ ನೀವು ಏನದ ತ್ರಾಸಿದ್ರೆ ಬಿಟ್ಟು ಮತ್ತೆ ಚೀಲ ಹೊಲಸ್ಬಿಡ್ರಿ ಚೀಲ ಹೊಲಿಸಿ ಇದಕ್ಕೆಲ್ಲ ಅರಿವಿ ಹಾಕಿ ಇಟ್ಕೋಬೇಕು ಕೊಳ ಹಾಕೋರಿ ಜಗವ ಸುತ್ತಿತ್ತು ಏನು ಮಾಡ್ತೀವಿ ಒಂದು ಅರಿವಿ ಇಟ್ಕೋಬೇಕ್ರಿ ಒಂದು ಅರಿವಿ ಇಟ್ಕೊಂಡು ಸ್ವಚ್ಛಗೆ ಒರೆಸ್ಬೇಕು ತಿಕ್ಕರ ಬೆಳಿತಾರೆ ಮತ್ತು ವಿಭೂತಿ ಬಗ್ಗೆ ಮಾಡ್ತೀವಿ ಅಥವಾ ಏನು ಮಾಡ್ಕ್ರಿ ಬಸವ ಬರ್ಕೋಬೇಕು ಬರ್ಕೊಂಡು ಲಿಂಗ ಇಟ್ಕೋಬೇಕು ಲಿಂಗ ಇಟ್ಕೊಂಡು ನೋಡ್ಕೊಂಡು ಜಗವ ಸುತ್ತಿಪ್ಪುದು ನಿನ್ನಮಯ್ಯ ಎಲ್ಲ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ನಾನು ನಿನಗೆ ಬಲ್ಲಿದನು ಕಂಡಯ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನಿನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ ಶರಣ ಸತಿ ವಾಕ್ಯ ಮಾಡತ್ತೀವೋ ಅಪ್ಪು ಮುಂದೆ ನೆಲ್ಕೊಂಡು ಬರ್ರಿ ಬಸ್ ಟೈಮ್ ಆಗೈತಿ ಬಸವ 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 ಎಲ್ಲರೂ ಹೇಳಿ ಕರ ಕಮಲ ಕಮಲ ಹೆಂಗಿರ್ತೈತಿ ಸಣ್ಣ ಬಸವ ಅವರು ಬಸವ 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 ಕೊಡ್ತಿರುವ ಎಲ್ಲ ಒಳ್ಳೆಯದು ಕಾಲು ಕೊಡ್ತಿರ್ತಾರೆ ನೋಡ್ರಿ ಎಡವೆ ಕೈಯ ಬಸವ ಬರೋ ಬಸವ 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 ಕೊಡ್ತಿರುವ ಬರೀ ಪೂಜೆ ಮಾಡೋದಲ್ಲ ಇಡೀ ಯಾವತ್ತೂ ಬಸವ 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 ಅನ್ಕೋತಿದ್ಬಿಡು ನಮ್ಗೆ ಕಷ್ಟನೇ ಸೇರ್ಬಾರ್ದು ಬಸವ ಕರಿಬಾರ್ದು ಇಟ್ಬೇಕು ಬಸವ 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 ಇಷ್ಟ ಬರ್ತೀವಿ ತಮಗೆಲ್ಲ ಒಳ್ಳೆಯದು ಹಿಡಿದು ಬಗ್ಗಿಸ್ರಿ ಬಸವ 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 ಬಸವ
ಬಸವ ವೆರಿ ಗುಡ್. ಬಸವ ಓಕೆ ಸಾಕಾಗಿ ಬಸವ ಕೊಡ್ತೀರಿ ಏನು ಕಾಯಿಲೆ ಎಲ್ಲರೂ 5 ವೇಳೆ ಲಿಂಗ ಮುಟ್ರಿ ಹಿಂಗ 5 ವೇಳೆ ಚೀಪ್ರಿ ಲಿಂಗ ಹಿಡ್ದ್ರಿ ಲಿಂಗ ಮುಂದೆ ಸರಿಸ್ರಿ ನಾ ಹೇಳ್ದ ಟಿಕ್ಕಿದ್ರೆ ನಾ ಕಡೆ ನೋಡ್ರಿ ಕೈ ಹಿಂಗೆ ಅಡ್ಡ ಮಾಡಿ ಹಿಂಗೆ ಎತ್ತ ನೋಡ್ರಿ ಹಾಂ ನೋಡಿ ಹಿಂಗೆ ಎತ್ತದ ಮಾಡಿ ಒಂದು ಹಣ್ಣು ಚಾಲು ಮಾಡಿರಿ ಹಿಂಗೆ ನೋಡ್ಕೊಂಡು ಹಿಂಗೆ ಜಕ್ಕು ಯಾಕೊಂಡು ಅದಕ್ಕೆ ಕೈ ಏನು ಮಾಡ್ರಿ ಇಡೀ ಪೂಜಾ ಫಲ ಏನಿರ್ತದ ಪಾದದ ಕಲ ಬಂದಿರ್ತೈತಿ ಅದು ಕೂದಲಕ್ಕೆ ಇಲ್ಲಿಗೆ ಹಚ್ಬಾರ್ದು ನಾವು ಒರೆಸ್ಕೊಡ್ರಿ ಒರೆಸ್ಕೊಂಡು ಎಲ್ಲರೂ ಸ್ವಲ್ಪ ಇವಿಟ್ಟು ಹೆಚ್ಚಿ ಚಿಲ್ಲ ಹಾಕೊಂಡ್ಬಿಡ್ರಿ ಬೇಗ ಹಾಕ್ಕೊರಿ ಪ್ರಸಾದ ಮಾಡಿ ನೀವು ಒಂಚೂರು ಹಾಕ್ತೀರಿ ತೊಗೊರಿ ತೊಗೊರಿ ಆಯ್ತ್ರಿ ನೋಡ್ರಿ ಏನ ಬುದ್ಧಿ ಹಾಕ್ರಿ ನಾವು ಇವ ಲಗ್ನಕ್ಕೆ ಇಲ್ಲ ನಾ ಎಲ್ಲಾದ್ರೂ ಕೂತಾರ ಹಿಡ್ಕೊರಿ ನೀವು ಈಚೆ ಕಡೆ ಬರ್ರಿ ನೀವು ಬರ್ರಿ ಹಾಕ್ಕೊಂತ ಹೊಲಕ್ಕೆ ರಾಶಿ ಮಾಡಕ್ಕೆ ಅಲ್ರಿ ಅವ್ರು ಹಿಂಗೆ ಮಾಡಿ ಯಾಕತ್ತಿದ್ರು ಹಾಕ್ರಿ 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 ಹೊಸ ಹಾಕ್ರಿ ಉಳ್ಕಿದೆ ಇಟ್ಬಾರ್ದು ಆ ಹೊಸ ಹಾಕ್ತಾರೆ ನಿಮ್ಗೆ ಹಾಕಿ ಬಿಡ್ರಿ ಚಲೋ ಹಾಕಿ ಅಪ್ಪ ಇಲ್ಲಾಂದ್ರೆ ಅಪ್ಪ ಇಲ್ಲ ಬರ್ರಿ ಅಪ್ಪ ಅದೇ ಊರು ಬಾಯಿ ಹಾಕ್ರಿ ಆಯ್ತು ಬರ್ರಿ ಅಮ್ಮನ ಬಾಯಿ ಅಂತ ಹಾಕ ಇಲ್ಲ ಕೊಡ್ತೀನಿ ಹಾಕ್ರಿ 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 ಹೊಸ ಹಾಕ್ರಿ ಎಷ್ಟು ಜೀವನ ಬಿಡಿಯವ ಇನ್ನು ತಿನ್ನೋದು ಬಲಗೈದಾಗ ಯಾವಾಗ ಬಾಯಿ ನಿಮ್ಗೆ ನೀವು ಕೊಟ್ಟಿಲ್ಲ ಮತ್ತೆ ಯಾರು ಹೋದ್ರಿ ಸಾತ್ ಹೋದ್ರಿ ಯಾರು ಹೋದ್ರಿ ಬರ್ರಪ್ಪ ಎಲ್ಲಾರು ಬಂದ್ಬಿಡ್ರಿ ಎಲ್ಲಾರು ಬರ್ರಿ ಇಲ್ಲಿ ಬಂದು ಇಲ್ಲೇ ನೋಡಿ ಪ್ರಸಾದ ಮಾಡ್ತೀವಿ ಬರೀ ಎಲ್ಲಾರು ಬರ್ರಿ ಇಲ್ಲೇ ಪ್ರಸಾದ ಮಾಡೋದು ಹೋಗ್ಬೇಡ್ರಿ ಇಲ್ಲ ಯಾರು